ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ಕಳೆದ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಆ ಒಂದು ಚಿತ್ರದ ಅಭಿನಯಕ್ಕೆ ಎಲ್ಲ ಅಭಿಮಾನಿಗಳು ಫಿದಾಗಿದ್ದಾರೆ. ಜೊತೆಗೆ ಆ ಒಂದು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು ಕೂಡ ಅದ್ಭುತವಾಗಿ ಒಂದು ನಟನೆ ಮಾಡಿದ್ದಾರೆ. ಅದ್ರ ಜೊತೆ ದರ್ಶನ್ ಅವ್ರ ಜೊತೆ ಒಡನಾಟ, ಅದಲ್ಲದೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಗಿಲ್ಲಿ, ಬಿಗ್ ಬಾಸ್ ಅಲ್ಲಿರೋ ಗಿಲ್ಲಿ ಅವ್ರ ಜೊತೆನೂ ಆಕ್ಟ್ ಮಾಡಿದ್ದಾರೆ. ಸೊ ನಮ್ ಜೊತೆ ಆ ಒಬ್ಬ ಕಲಾವಿದ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಶಿವಾಜಿ ಅವರೇ ನಮಸ್ತೆ. ಸರ್ ನಮಸ್ತೆ. ಓಕೆ, ತುಂಬಾ ನರ್ವಸ್ ಅಲ್ಲಿದ್ದೀರಾ? ಫಸ್ಟ್ ಟೈಮ್ ಸರ್. ಹೌದಾ? ಓಕೆ, ಏನ್ ಸಮಸ್ಯೆ ಇಲ್ಲ. ಶಿವಾಜಿ ಅವರೇ, ಒಂದು ಬೇಸಿಕಲಿ ನೀವು ಎಲ್ಲಿ ಅವರು ಅಂತ? ಸರ್ ನಾವು ನಮ್ದು ಉತ್ತರ ಕರ್ನಾಟಕ ಸರ್. ಓಕೆ, ಯಾವ ಜಿಲ್ಲೆ? ಬೆಳಗಾವಿ. ಹಾ. ಬೆಳಗಾವಿ ಜಿಲ್ಲೆ. ಹ್ಮ್. ತಾಲೂಕು ಅಂತ ಬಂದ್ರೆ ರಾಮದುರ್ಗ ಅಂತ. ಓಕೆ ರಾಮದುರ್ಗದಲ್ಲಿ ನಾವು ಓಕೆ. ಒಬ್ಲಾಪುರ DLT ಅಂತ ಒಂದ್ ಊರು, ಹ್ಮ್ 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 ಅಲ್ಲಿರೋದು. ನಾನು ಸತತ ಒಂದು 14 ವರ್ಷ ಆಯ್ತು ಬೆಂಗಳೂರಲ್ಲಿ. ನಮ್ಮ ಅಕ್ಕ ಬಾವರು ಕರ್ಕೊಂಡು ಸ್ಕೂಲ್ ಓದಿಸ್ಬೇಕು, ಏನಾದ್ರು ಒಂದು ಓದಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು. ಓಕೆ. ನಾನು ಸ್ಕೂಲಲ್ಲಿ ಇದ್ದಾಗೆಲ್ಲ ಹಾಡಾಡೋದು ಹ್ಮ್. ತುಂಬಾ ಇತ್ತು ನನ್ಗೆ. ಹಾಡು, ಚಿತ್ರಕಲೆ. ಫಸ್ಟ್ ನಾನ್ ಕಲ್ತಿದ್ ಕಲೆ ಅಂದ್ರೆ ಚಿತ್ರಕಲೆ ಸರ್. ಓಕೆ. ಆ ಚಿತ್ರಕಲೆ ಹಾಡಾಡ್ತಿದ್ದೆ. ಯಾವ್ದೋ ಫಂಕ್ಷನ್ ಬಂದ್ರೆ ಅಲ್ಲೆಲ್ಲ ಹಾಡ್ತಿದ್ದೆ. ಹ್ಮ್. ಅವಾಗ ನನ್ಗೆ ಅಲ್ಲೇ ಒಡನಾಟ. ಅಲ್ಲೇ ಇದ್ದಾಗ ಸಿನಿಮಾದವ್ರು ಒಬ್ರು ಸಿಕ್ಕಿದ್ರು, ಕೋಆರ್ಡಿನೇಟ್ರು. ಓಕೆ. ಅವಾಗ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ KGF 2, ಯುವರತ್ನ ಸಿನಿಮಾ ಅಲ್ಲೆಲ್ಲ 1-2 ವರ್ಷ ಮಾಡಿದೆ ಸರ್. ಹ್ಮ್ ಹ್ಮ್ ಅದಾದ್ಮೇಲೆ ತುಂಬಾ ಜನ ಪರಿಚಯ ಆಗ್ತಾ ಹ್ಮ್. ಗ್ಯಾಂಗು, ಡೈಲಾಗ್ ಆರ್ಟಿಸ್ಟ್, ಸೀರಿಯಲ್ ಅಲ್ಲೆಲ್ಲ ಮಾಡಿದೆ ಸರ್. ಹ್ಮ್ ಹ್ಮ್ ಅದ್ ಮಾಡ್ತಾ ಇವಾಗ ರೀಸೆಂಟ್ಲಿ ಒಂದು ಡೆವಿಲ್ ಸಿನಿಮಾ ಬಂತು ಸರ್. ಓಕೆ. ಸೊ ನಮ್ದು ಕೋಆರ್ಡಿನೇಟರ್ ಇರ್ತಾರೆ ಸರ್, ಅವ್ರು ಹ್ಮ್ 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 ಫೋನ್ ಮಾಡಿದ್ರು. ಶಿವು, ನಿಂಗ್ ಒಂದು ಡೈಲಾಗ್ ಕೊಡಿಸ್ತೀನಿ ಓಕೆ. ಬಾ ಅಂತ ಅಂದ್ರು. ಸರ್ ಓಕೆ ಸರ್ ಬರ್ತೀನಿ ಅಂತ ಅಂದೆ. ಹ್ಮ್. ನನ್ಗೆ ಗೊತ್ತಿರ್ಲಿಲ್ಲ ಹ್ಮ್. ಡೆವಿಲ್ ಸಿನಿಮಾ ದರ್ಶನ್ ಸರ್ದು, ಹ್ಮ್. ಗಿಲ್ಲಿ ನಟ ಅವ್ರು ಇರ್ತಾರ ಅಂತ ಗೊತ್ತಿರ್ಲಿಲ್ಲ. ಹ್ಮ್. ಯಾವ್ದೋ ಒಂದ್ ಸಿನಿಮಾ ತಾನೇ, ಹೋಗೋಣ ಅಂತ ಹೋದೆ. ಹ್ಮ್. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಸರ್ ನನ್ಗೆ ದರ್ಶನ್ ಸರ್ ಸಿನಿಮಾ. ಹಬ್ಬ ತುಂಬಾ ಖುಷಿ ಆಯ್ತು. ಅವಾಗ ಆ ದಿನ ಆ ಸೆಟ್ ಅಲ್ಲಿ ಹ್ಮ್. ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ ಸರ್. ಓಕೆ, ಅಂದ್ರೆ ಅದು ಆ ಟೈಮಲ್ಲಿ ಫಸ್ಟ್ ಮೀಟ್ ಆಗಿದ್ದು ನೀವು ದರ್ಶನ್? ಫಸ್ಟ್ ಮೀಟ್ ದರ್ಶನ್ ಸರ್. ಆ ದಿನ ಒಂದ್ 3-4 ದಿನ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತು ಸರ್. ಓಕೆ. ದರ್ಶನ್ ಸರ್ ನೋಡೋದೇ ಒಂಥರ ಖುಷಿ. ಓಕೆ. ಅದ್ರ ಜೊತೆ ಗಿಲ್ಲಿ ನಟ ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಹ್ಮ್. ಚಿಕ್ಕದಾಗಿ ಸಿಕ್ತು. ಹ್ಮ್. ಸೊ ಅದೇನಿಲ್ಲ ಸರ್, ಒಂದು ಚಿಕ್ಕದಾಗಿ ಡೈಲಾಗ್ ಸರ್ ಅದು. ಹ್ಮ್. ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಇರುವೆ ಇದ್ದಂಗೆ ನಾನು ಅಷ್ಟೇ, ಓಕೆ. ಏನು ಇಲ್ಲ. ಹ. ಬಟ್ ದರ್ಶನ್ ಸರ್ ಅಂತ ದೊಡ್ಡ ಅವ್ರ ಜೊತೆ ಹೌದು. ಆಕ್ಟಿಂಗ್, ಅವ್ರ ಸಿನಿಮಾದಲ್ಲೇ ಆಕ್ಟಿಂಗ್ ಮಾಡಿದೀನಿ ಅನ್ನೋದೇ ಒಂದು ಖುಷಿ ಸರ್ ನನಗೆ. ಓಕೆ, ಅದೇ ಇದು ಹೇಳಿದ್ರಿ. ಅಂದ್ರೆ ನೀವು ಫಸ್ಟ್ ಈ ಒಂದು ಯಾರೋ ಒಬ್ರು ಪರಿಚಯ ಆದ್ರು ಸಿನಿಮಾದವರು, ಸೊ ಈ ಕಡೆ ಬಂದೆ ಅಂತ. ಓಕೆ, ಎಷ್ಟು ಇದ್ರಲ್ಲಿ ಆಕ್ಟ್ ಮಾಡಿದ್ರಿ ಇಲ್ಲಿವರೆಗೂ? ಎಷ್ಟು ಫಿಲಂ? ಸರ್ ಸುಮಾರು ಸಿನಿಮಾ ಸರ್. KGF 2, ಯುವರತ್ನ, ಎಕ್ಕ ಸಿನಿಮಾ ಎಲ್ಲ ಸಹ ಕಲಾವಿದನಾಗಿ. ಹಾ ಸರ್. ಕಾಟೇರ ಸಿನಿಮಾದಲ್ಲೂ ಮಾಡಿದೆ ಒಂದು ಚಿಕ್ಕದಾಗಿ. ಹ್ಮ್. ಅದ್ರಲ್ಲಿ ಈ ತರ ಇರ್ಲಿಲ್ಲ. ಹ್ಮ್. ಅವಾಗ ನಾನು ಸ್ವಲ್ಪ ಜೂನಿಯರ್ ಹೋಗಿದ್ದೆ. ಹ್ಮ್. ನನಗೆ ಫಸ್ಟ್ ಟೈಮ್ ಸುಮಾರು ಸೀರಿಯಲ್ ಅಲ್ಲಿ ಡೈಲಾಗ್ ಆರ್ಟಿಸ್ಟ್ ಆಗಿ ಮಾಡಿದೀನಿ, ಹ್ಮ್. ಸುಮಾರು ಸಿನಿಮಾದಲ್ಲಿ ಮಾಡಿದೀನಿ, ಸೀರಿಯಲ್ ಮಾಡಿದೀನಿ. ಹ್ಮ್. ಬಟ್ ನನಗೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಈ ತರ ಮಾಡಿರೋದು, ಹ್ಮ್. ಕೊಟ್ಟಿರೋಷ್ಟು ಖುಷಿ ನನಗೆ ಯಾವ ಸಿನಿಮಾದಲ್ಲಿ ಕೊಟ್ಟಿಲ್ಲ ಸರ್. ಓಕೆ, ಅಂದ್ರೆ ನಿಮಗೆ ಈ ಡೆವಿಲ್ ಆದ್ಮೇಲೆ ಮಾಡಿದಿರಿ ಅಂತ ಹೇಳಿದ್ರೆ, ಆಕ್ಟ್ ಮಾಡಿ ಅಂತ ಹೇಳಿದ್ರೆ, ಡೈಲಾಗ್ ಕೂಡ ಇತ್ತು. ಹಾ ಸರ್. ಸೊ ಯಾರಾದ್ರೂ ಇದಾದ್ಮೇಲೆ, ಫಿಲಂ ರಿಲೀಸ್ ಆದ್ಮೇಲೆ ಯಾರಾದ್ರೂ ಕಂಡು ಹಿಡಿಯೋದು, ಮಾತಾಡ್ಸೋದು ನೀವು? ಪೂರ್ಣಿಮಾ ಮೇಡಮ್ ಅಂತ, ಹಾ. ಅವರೇ ನಂಗೆ ಡೈಲಾಗ್ ಸ್ಕ್ರಿಪ್ಟ್ ಫಸ್ಟ್ ಕೇಳಿದ್ರು. ಅಲ್ಲಿರೋ ಆರ್ಟಿಸ್ಟ್ ಗಳನ್ನೆಲ್ಲ ಕೇಳಿದ್ರು, ಓಕೆ. ಈ ತರ ಡೈಲಾಗ್ ಇದೆ, ಯಾರು ಹೇಳ್ತೀರಾ ಅಂತ ಹೇಳಿದ್ರು. ಹ್ಮ್. ಸೊ ಎಲ್ಲಾರು ಏನ್ ಮಾಡಿದ್ರು, ಹಿಂದೆ ಅಂದ್ರೆ ಕೆಲವರಿಗೆ ಬರಲ್ಲ. ಹೌದು. ಸೊ ಹಿಂದೆ ಹೋದ್ರು. ಹ್ಮ್. ಮೇಡಮ್ ನಾನೇ ಹೇಳ್ತೀನಿ ಮೇಡಮ್ ಅಂತ ಅಂದೆ. ಹ್ಮ್. ಸೊ ಸರಿಯಪ್ಪ ಶಿವು, ನನ್ನ ಹೆಸರು ಕೇಳಿದ್ರು ಅವ್ರು ಹ್ಮ್. ಫಸ್ಟ್. ಹ್ಮ್. ಏನ್ ನಿನ್ ಹೆಸರು? ಶಿವು ಮೇಡಮ್. ಹ್ಮ್. ಶಿವು ಅವರೇ, ಈ ತರ ಸ್ಕ್ರಿಪ್ಟ್ ಇದೆ, ಜಾಸ್ತಿ ಏನಿಲ್ಲ, ಇಷ್ಟೇ ಡೈಲಾಗ್ ಇದೆ. ಹ್ಮ್. ಗಿಲ್ಲಿ ನಟ ಅವ್ರ ಜೊತೆ ಹಿಂಗ್ ನಿಂತ್ಕೊಂಡು ಈ ತರ ಹೇಳೋದಿದೆ, ಹ್ಮ್. ಆಕ್ಷನ್ ಕಟ್ ಹೇಳ್ತಾರೆ, ಅವಾಗ ಹೇಳು ಹ್ಮ್. ಅಂತ ಹೇಳಿದ್ರು. ನನ್ನ ಒಂದು ಚುರುಕ್ತನ, ನನ್ನ ಆಕ್ಟಿವಿಟಿ ನೋಡ್ಬಿಟ್ಟು ಮಾಡ್ತಾನೆ ಅಂತ ಕೊಟ್ರು. ಓಕೆ. ಅಲ್ಲಿ ಸುಧಾಕರ್ ಸರ್, ಕ್ಯಾಮ್ರಾಮನ್ ಸರ್, ಅವರು ತುಂಬಾ ನಕ್ಕಿದ್ರು ಆ ಒಂದು ಸೀನಿಗೆ. ಹ್ಮ್. ಚೆನ್ನಾಗ್ ಮಾಡ್ದೆ ಕಣೋ ಅಂತ ಹೊಗಳಿದ್ರು. ಹ್ಮ್. ಅಲ್ಲಿರೋರು ಸುತ್ತಲೂ ಜನ ಆರ್ಟಿಸ್ಟ್ ಗಳೆಲ್ಲ ಚಪ್ಪಾಳೆ ಹೊಡೆದ್ರು. ಹ್ಮ್. ಚೆನ್ನಾಗ್ ಮಾಡ್ದೆ. ಹ್ಮ್. ಒಂದ್ 2-3 ಟೇಕೇ ಇಲ್ಲ ಸರ್, ಒಂದೇ ಟೇಕ್ ಅಲ್ಲಿ. ಓಕೆ, ಏನಾದ್ರು ಡೈಲಾಗ್ ಏನಾದ್ರು ರೀಕ್ರಿಯೇಟ್ ಮಾಡ್ಬೋದಾ? ಯಾವ ತರ ಸಿಚುವೇಶನ್? ಸರ್ ಅಲ್ಲಿ ಗಿಲ್ಲಿ ನಟ ಅವರು ಒಂದು ಕಾಮಿಡಿ ಶೋ ಅದೇ ಬರ್ತಾರಲ್ಲ ಸರ್, ಬಂದ್ಬಿಟ್ಟು ನಿಂತ್ಕೋತಾರೆ. ಹ್ಮ್. ಅವ್ರು ಬಂದ್ ನಿಂತ್ಕೋದ ತಕ್ಷಣ ನೀನ್ ಬಂದ್ಬಿಟ್ಟು ಈ ತರ ಹೇಳ್ಬೇಕು, ಹ್ಮ್. ಯಾವ ಶೂಟಿಂಗ್ ಗುರು ಹ್ಮ್. ಅಂತ ನೀನ್ ಹೇಳ್ಬೇಕು ಅಷ್ಟೇ. ನೀನ್ ಡೈಲಾಗ್ ಏನ್ ತಲೆ ಕೆಡ್ಸ್ಕೋಬೇಡ, ಹ್ಮ್. ಜನಗಳ ಬಗ್ಗೆ ಯೋಚನೆ ಮಾಡಬೇಡ, ಹ್ಮ್. ಕ್ಯಾಮ್ರಾ ನೋಡು, ಕ್ಯಾಮ್ರಾ ಮುಂದೆ ಈ ತರ ಆಕ್ಟಿಂಗ್ ಮಾಡು ಹ್ಮ್. ಅಂತ ಧೈರ್ಯ ಹೇಳಿದ್ರು. ಹ್ಮ್. ಸೊ ಅಲ್ಲಿ ಸರ್ ಇದ್ರು, ಡೈರೆಕ್ಟರ್ ಸರ್. ಓಕೆ. ಅವ್ರು ನೋಡ್ತಾ ಇದ್ರು. ಅವ್ರ ಮುಂದೆ ಸ್ವಲ್ಪ ಭಯ ಇತ್ತು ಸರ್ ನನಗೆ. ಅವ್ರು ಹೆವಿ ಸೀರಿಯಸ್, ಅವರು ಓಕೆ. ತುಂಬಾ ಭಯ ಇತ್ತು. ಆದ್ರೂ ಮಾಡಿದೆ ಸರ್. ಒಂದು ದರ್ಶನ್ ಸರ್ ಸಿನಿಮಾದಲ್ಲಿ
ಸಿಕ್ಕಿದೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಎನರ್ಜಿಯಲ್ಲಿ ಮಾಡಿದೆ ಸರ್ ಅಷ್ಟೇ. ಓಕೆ. ಅಂದ್ರೆ ಒಂದ್ 7-8 ವರ್ಷದಿಂದ ಸಿನಿಮಾ ಒಂದ್ ಇಂಡಸ್ಟ್ರಿ 8 ವರ್ಷ ಆಯ್ತು ಸರ್ ಅಂತ ಹೇಳಿದ್ರಿ. ಇರೋದು. ಸೊ ಅದೇ ಇವಾಗ ನೀವೊಬ್ರು ಅಂದ್ರೆ ಒಂದು ಡೈಲಾಗ್ ಒಂದ್ ಫಿಲಮ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಕ್ಕಿ ಒಂದ್ ಡೈಲಾಗ್ ಬರಕ್ಕೆ ಒಂದ್ 7-8 ವರ್ಷ ಪರಿಶ್ರಮ ಆಯ್ತು. ಹಾ ಸೊ ಸರ್. ಅಷ್ಟು ಸ್ಟ್ರಗಲ್ ಇದೆಯಾ ಅಂತ ಸಿನಿಮಾದಲ್ಲಿ? ಹೌದು ಸರ್, ತುಂಬಾ ಸ್ಟ್ರಗಲ್ ಇದೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಹ್ಮ್. ತುಂಬಾ ಸೀರಿಯಲ್ ಅಲ್ಲೆಲ್ಲ ಮಾಡಿ, ಅವಾಗ ಹೇಳಿದೆ ಹ್ಮ್. ಸೀರಿಯಲ್ ಅಲ್ಲೆಲ್ಲ ಮಾಡಿದೀನಿ. ಹ್ಮ್. ಬಟ್ ಈ ಸಿನಿಮಾದಲ್ಲಿ ಈ ತರ ಡೈಲಾಗ್ ಚಿಕ್ಕದೇ ಇದ್ರು, ಕ್ಯಾರೆಕ್ಟರ್ ಚಿಕ್ಕದೇ ಇದ್ರು, ಹ್ಮ್. ಬಟ್ ಖುಷಿ ತುಂಬಾ ದೊಡ್ಡದು ಕೊಟ್ಟಿದೆ ಸರ್. 8 ವರ್ಷದಿಂದ ಶಾರ್ಟ್ ಫಿಲ್ಮ್ಸ್ ಮಾಡಿದೀನಿ, ಆಲ್ಬಮ್ ಸಾಂಗ್ಸ್ ಮಾಡಿದೀನಿ. ಹ್ಮ್. ಆಕ್ಚುಲಿ ಫೋನ್ ಅಲ್ಲಿ ಎಡಿಟರ್ ನಾನು, ಹ್ಮ್. ತುಂಬಾ ಚೆನ್ನಾಗಿ ಮಾಡ್ತೀನಿ. ಹ್ಮ್. ಸೊ ಯಾವತ್ತು ನನಗೆ ಸಕ್ಸಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು, ಇನ್ಸ್ಟಾಗ್ರಾಮ್ ಓಡಲ್ಲ, ಒಂದ್ 15 ಲೈಕ್ 20 ಲೈಕ್ ಆತರ ಲಾಸ್ಟ್ ಆಗ್ತಿರೋದು. ಬಟ್ ಇದು ಡೆವಿಲ್ ಸಿನಿಮಾ ಮಾಡಿದ್ಮೇಲೆ ಗಿಲ್ಲಿ ನಟ್ ಅವ್ರ ಜೊತೆ ಹ್ಮ್. ಮಾಡಿರೋದು ಹ್ಮ್. ಅಂತ ನಾನೊಂದು ಫೋಟೋ ಸ್ಕ್ರೀನ್ ಶಾಟ್ ಹೊಡೆದಿ ಹಾಕಿದ್ದೀನಿ. ಅದು ಮಿಲಿಯನ್ ವರೆಗೂ ಓಡ್ತಿದೆ, ಜನ Okay. ಎಲ್ಲ ಗುರ್ತಿಡಿತಿದ್ದಾರೆ. ಹ್ಮ್. ನನಗೆ ಅದೇ ಖುಷಿ, ತುಂಬಾ ದೊಡ್ಡದು. ನಂಗೆ ಚಿಕ್ಕದ ಕ್ಯಾರೆಕ್ಟರ್ ಇದ್ರು ಹ್ಮ್. ತುಂಬಾ ಖುಷಿ ಕೊಟ್ಟಿದೆ ಸರ್. ಸೊ ಓಕೆ, ಇದೆಲ್ಲ ಹೇಳಿದ್ರಿ ಒಡನಾಟ ಮತ್ತೆ ಯಾವ ತರ ಚಾನ್ಸ್ ಸಿಕ್ತು, ಆಕ್ಟಿಂಗ್ ಯಾವ ತರ ಆಯ್ತು ಅಂತ. ಸೊ ಆ ಸೆಟ್ ಅಲ್ಲಿ 3-4 ಡೇಸ್ ಶೂಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರಿ. ಹಾ ಸರ್. ಸೊ ದರ್ಶನ್ ಅವ್ರ ಜೊತೆ ಮಾತುಕತೆಗೆ ಏನಾದ್ರು ಟೈಮ್ ಆಯ್ತಾ, ಮತ್ತೆ ಯಾವ ತರ ಇದ್ರು ಅವ್ರ ಸೆಟ್ ಅಲ್ಲಿ ಅಂತ? ಇಲ್ಲ ಸರ್, ಅಂದ್ರೆ ದರ್ಶನ್ ಸರ್ ಜೊತೆ ಮಾತಾಡೋಷ್ಟು ಅಂದ್ರೆ ಅವರು ಜೈಲಿಂದ ಬಂದ್ಮೇಲೆ ಹ್ಮ್. ಅವ್ರದೇ ಒಂದು ಯೋಚನೆ, ಒಂಥರ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋರು. ಸೈಲೆಂಟ್ ಆಗಿದ್ರ ಅಂತ? ದರ್ಶನ್ ಸರ್ ಯಾರನ್ನ ನೋಡ್ತಿದ್ರು ಅವ್ರನ್ನ ನೋಡ್ಬಿಡಿ ಆ ಕಡೆ ಹೋಗ್ರಪ್ಪ ಅಂತ ಅಲ್ಲಿರೋ ಜೂನಿಯರ್ ಆರ್ಟಿಸ್ಟ್ ಗಳನ್ನೆಲ್ಲ ಇದ್ ಮಾಡ್ತಿದ್ರು. ಹ್ಮ್. ನಂಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಹ್ಮ್. ಅಲ್ಲ ಕೋಆರ್ಡಿನೇಟರ್ ಸೆಟ್ ಅಲ್ಲಿ ಯಾವ ತರ ಇದ್ರು ಅಂತಂದ್ರೆ, ನೀವು ನೋಡ್ತಾ ಇದ್ರಿ ಆ ಒಂದು ಸೀನ್ ಅಲ್ಲಿ ದರ್ಶನ್ ಅವರು ಕೂಡ ಅಂಬರೀಶ್ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಒಂದು ಹಾ, sir. ಕನ್ವರ್ ಲಾಲ್ ಇದ್ರಲ್ಲಿ ಮಾಡ್ತಾರೆ. ಹೌದು ಸರ್. ಸೊ ಅವಾಗ ಯಾವ ತರ ಇದ್ರು ಅಂತ ಅವ್ರಿಗೆ ನೀವು ನೋಡಿದಾಗ ಏನ್ ಅನಿಸ್ತು ಅಂತ ಆ ಕ್ಯಾರೆಕ್ಟರ್ ಅಲ್ಲಿ? ಸರ್ ಮುಂಚೆ ಇದ್ದಂಗೆ ಇರ್ಲಿಲ್ಲ. ಹ್ಮ್. ತುಂಬಾ ಅಂದ್ರೆ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ಏನು ಅಲ್ಲ ಸರ್. ಹ್ಮ್. ಅಲ್ಲ ಆದ್ರೂ ನೀವು ಆ ಶೂಟಿಂಗ್ ಇದ್ರಲ್ಲಿ ಇದ್ರಿ ಅಂತ. ಮಾತಾಡ್ತೀನಿ. ಹ್ಮ್. ಅಂದ್ರೆ ನಾನ್ ನೋಡಿರೋ ಪ್ರಕಾರ ಹ್ಮ್. ತುಂಬಾ ಸೈಲೆಂಟ್. ಹ್ಮ್. ಅವರು ಸೊಂಟ ನೋವು ಅದೆಲ್ಲ ಪ್ರಾಬ್ಲಮ್ ಇತ್ತಲ್ಲ ಸರ್, ಹ್ಮ್. ಆ ಒಂದ್ ಇದ್ರಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋರು, ಹ್ಮ್. ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಹ್ಮ್. ನಾನು ತುಂಬಾ ಸಿನಿಮಾದಲ್ಲಿ ವಿಗ್ ಹಾಕೊಂಡು ನಾನು ಗ್ಯಾಂಗ್ ಇದ್ರಲ್ಲಿ ಹೋಗೋದು. ಹ್ಮ್. ಆ ವಿಗ್ ಇರುತ್ತೆ ಸರ್, ಹ್ಮ್. ತುಂಬಾ ಚೆನ್ನಾಗಿ ಕಾಣಿಸೋದು. ಹ್ಮ್. ಅಲ್ಲಿರುವಂತ ಕ್ಯಾಮರಾಮ್ಯಾನ್, ಆ ಒಂದು ಗ್ರೂಪ್ ಇದೆ ಸರ್, ಅಸಿಸ್ಟೆಂಟ್, ಹ್ಮ್. ಅವರೆಲ್ಲ ನನ್ ವಿಗ್ ನ ತಗೊಂಡು ಹ್ಮ್. ಅವರೆಲ್ಲ ಹಾಕೊಂಡು ಫೋಟೋ ಎಲ್ಲ ತಗೊಂಡ್ರು. ಚೆನ್ನಾಗಿದೆ ಕಣೋ ವಿಗ್. ಹ್ಮ್. ದರ್ಶನ್ ಸರ್ ಮುಂದೆನೂ ಹೋಗಿ ತೋರ್ಸಿದ್ರು ಅವರು. ಹ್ಮ್. ಸರ್ ನೋಡಿ ಸರ್ ಅಂದ್ರೆ ದರ್ಶನ್ ಸರ್ ಅಂದ್ರೆ ಜಾಸ್ತಿ ರಿಯಾಕ್ಷನ್, ಹ್ಮ್. ಒಂದು ಸ್ಮೈಲ್. ಓಕೆ. ಹ್ಮ್. ಇನ್ನ ನೆಕ್ಸ್ಟ್ ಬಂದ್ರೆ ಗಿಲ್ಲಿ, ಗೊತ್ತಲ್ಲ ಇವಾಗ ಎಷ್ಟು ಟ್ರೆಂಡ್ ಅಲ್ಲಿ ಇದಾರೆ ಅಂತ. ಬಿಗ್ ಬಾಸ್ ಸಿಕ್ಕಾಪಟ್ಟೆ ಇಷ್ಟ ಸರ್ ಅವರು. ಹ್ಮ್. ಸಿಕ್ಕಾಪಟ್ಟೆ ಕಾಮಿಡಿಯನ್ಸ್ ಅಲ್ಲಿ ಅಂದ್ರೆ ನಂಗೆ ಅವ್ರು ತುಂಬಾ ಇಷ್ಟ. ಹ್ಮ್. ಹೀರೋಗಳಲ್ಲಿ ಅಂತ ಬಂದ್ರೆ ನಂಗೆ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ರು ಹೀರೋ ನಂಗೆ ಇಷ್ಟ. ಹ್ಮ್. ಯಾಕಂದ್ರೆ ನಾನೊಬ್ಬ ಆರ್ಟಿಸ್ಟ್ ಸರ್. 8 ವರ್ಷದಿಂದ ನಾನು ಸಿನಿಮಾ ಇದ್ರಲ್ಲಿ ವರ್ಕ್ ಮಾಡ್ಕೊಂಡ್ ಬಂದವನು. ಹ್ಮ್. ಸೊ ಒಂದ್ ಸಿನಿಮಾ ಮಾಡಿದಾಗ ಎಷ್ಟು ಕಷ್ಟ ಇರುತ್ತೆ, ಹಾ. ಪರಿಶ್ರಮ ಇರುತ್ತೆ. ಸೊ ಯಾರು ಸುಮ್ನೆ ಕೂತ್ ಜಾಗದಲ್ಲಿ ಸಿನಿಮಾ ಮಾಡಲ್ಲ ಸರ್. ಹೌದು. ಸೊ ತುಂಬಾ ಕಷ್ಟ ಇದೆ. ಅದಕ್ಕೆ ಎಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಹ್ಮ್. ನನ್ಗೆ ಆ ಹೀರೋಗಳನ್ನ ನಾನು ಈ ತರ ನೋಡಲ್ಲ ಸರ್. ಓಕೆ. ಎಲ್ರು ಒಂದೇ ರೀತಿಲಿ ನೋಡಿದೀನಿ. ನಾನು ಕಲಾವಿದ, ಹ್ಮ್. ಅವರು ಅದೇ ತರ ಅಲ್ವಾ, ಕಷ್ಟದಿಂದ ಬಂದಿರೋದು. ಅದೇ ಇನ್ನ ದರ್ಶನ್ ಅವ್ರ ಜೊತೆ ಮಾತಾಡಕ್ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರಿ. ಇಲ್ಲ, ಇನ್ನ ಆ ತರ ಗಿಲ್ಲಿ ಅದೃಷ್ಟ ಇದ್ರೆ ಸಿಕ್ ಸಿಗುತ್ತೆ. ಓಕೆ, ಗಿಲ್ಲಿ ಇದ್ರು ಅಲ್ಲೇ, ಅವ್ರ ಜೊತೆ ಡೈಲಾಗ್ ಕೂಡ ಗಿಲ್ಲಿ ಅನ್ನೋರ್ ಇತ್ತು. ಜೊತೆ ಮಾತಾಡಿದೆ. ಹೆಂಗಿದ್ರು ಗಿಲ್ಲಿ? ಜಾಲಿ ಆಗಿದ್ರ? ಯಾವ ತರ ಇತ್ತು ಸೆಟ್ ಅಂತ? ಜಾಲಿಯಾಗಿ ಅಂದ್ರೆ ಅವರು ಸ್ವಲ್ಪ ಡೈಲಾಗು ಅದೆಲ್ಲ ಇದಿರುತ್ತಲ್ಲ ಸರ್, ಟೆನ್ಷನ್ ಇರುತ್ತೆ. ಓಕೆ. ಆ ಒಂದ್ ಯೋಚನೆಯಲ್ಲೇ ಇರ್ತಾರೆ. ಹ್ಮ್. ನಾವ್ ಸ್ವಲ್ಪ ಮಾತಾಡಿದಾಗ ಹೌದಾ ಅಂತ ಹ್ಮ್. ಅಂದ್ರೆ 2023 ಒಂದು ಜಿ ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ಒಂದು ಪ್ರೋಮೋ ವಿಡಿಯೋ ಮಾಡಿದ್ರು ಸರ್. ಹ್ಮ್. ಹ್ಮ್. ಹನುಮಂತ, ಗಿಲ್ಲಿ ಅವರು ಎಲ್ಲ ಹೌದು. ಸೇರಿ. ಹ್ಮ್. ಸೊ ಅವಾಗ ಸ್ವಲ್ಪ ಪರಿಚಯ ಸರ್ ನನಗೆ. ಓಕೆ. ಅದೊಂದು ಫೋಟೋ ತೋರಿಸಿದೆ ಸರ್. ನಾನು ಯಾವ ತರ ಮಾಡಿದ್ವಿ ಅಂತ ಹ್ಮ್. ಅದು ಸ್ವಲ್ಪ ಮಾತಾಡಿದ್ರು. ಹ್ಮ್. ಅದ್ ಬಿಟ್ರೆ ಅವ್ರದೇ ಒಂದು ಇದು ಸ್ಕ್ರಿಪ್ಟ್ ಎಲ್ಲ ಇರುತ್ತಲ್ಲ ಸರ್, ಓಕೆ. ಅಷ್ಟೇ ಸರ್. ಅದೇ ಇವಾಗ ಅವರು ಬಿಗ್ ಬಾಸ್ ಹೋಗಿದ್ದಾರೆ ಶೂಟಿಂಗ್. ನಿಮ್ಗೆ ಏನ್ ಅನಿಸ್ತವ? ಇವ್ ನನ್ ಜೊತೆ ಆಕ್ಟ್ ಮಾಡಿದ್ರು ಒಬ್ರು ಬಿಗ್ ಬಾಸ್ ಹೋಗಿದ್ದಾರೆ. ಹೌದು, ಸಿಕ್ಕಾಪಟ್ಟೆ ಖುಷಿ ಹ್ಮ್. ಸರ್ ನಂಗೆ. ಬಿಗ್ ಬಾಸ್ 9 ಗಂಟೆ ಅಲ್ಲ, ಹ್ಮ್. 9 ಗಂಟೆ 9:30 ಸ್ಟಾರ್ಟ್ ಆಗುತ್ತೆ. ಹ್ಮ್. ಅದಷ್ಟೇ, ನಾನು 24 ಅವರ್ ಫೋನ್ ಅಲ್ಲಿ ಎಲ್ಲಿ ಆಚೆ ಹೋಗ್ಲಿ, ಇಲ್ಲ ಶೂಟಿಂಗ್ ಅಲ್ಲಿ ಹೋಗ್ಲಿ, ಎಲ್ಲೋ 24 ಅಲ್ಲಿ ನೋಡ್ತಾನೆ ಇರ್ತೀನಿ. ಹ್ಮ್. ಗಿಲ್ಲಿ ಏನ್ ಮಾತಾಡ್ತಾನೆ, ಗಿಲ್ಲಿ ಯಾರು ಬೈತವ್ರೆ, ಹ್ಮ್. ಗಿಲ್ಲಿ ಯಾರಿಗ್ ಬೈದ. ಹ್ಮ್. ಸೊ ಗಿಲ್ಲಿಗೆ ಯಾರು ಬೈದ್ರೆ ನಂಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸರ್. ಹಾ. ಬರುತ್ತೆ ಇವಾಗ. ಹ್ಮ್. ಗಿಲ್ಲಿಗೆ ಯಾರು ಹೊಗಳಿದ್ರೆ ಹ್ಮ್. ನಂಗೆ ಅಷ್ಟೇ ಖುಷಿ ಸರ್. ಓಕೆ. ಸರ್ ಊಟ ಮಾಡ್ತಾ ನಾನು ಶೂಟಿಂಗ್ ಅಲ್ಲಿ ಫ್ರೀ ಟೈಮ್ ಸಿಗುತ್ತೆ ಸರ್, ಹ್ಮ್. ನಮ್ಗೆ ಬ್ರೇಕ್ ಟೈಮ್. ಓಕೆ. ಅವಾಗ ಅದೇ ತಗೋತೀನಿ ಸರ್ ನಾನು, ಬಿಗ್ ಬಾಸ್ ಲೈವ್ ಹ್ಮ್. ಹ್ಮ್. 24 ಅವರ್ ಅದು ಜಾಸ್ತಿ ನೋಡೋದು ಗಿಲ್ಲಿಗೋಸ್ಕರ ಮಾತ್ರ ಸರ್, Okay. ಇನ್ನೇನಿಲ್ಲ ಸರ್.
ಅದೇ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ಹೊರಗಡೆ ಇದ್ರಲ್ಲ ಅದೇ ತರ ಇದಾರ ಬಿಗ್ ಬಾಸ್ ಒಳಗಡೆ ಏನ್ ಚೇಂಜಸ್ ಇದೆಯಾ ಅಂತ? ಇಲ್ಲ ಸರ್, ಸೇಮ್ ಅಲ್ಲ ಸರ್. ಹ್ಮ್ ಮುಂಚೆ ಎಲ್ಲ ಆ ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿದೀವಿ ಸರ್ ಅವ್ರದ್ದು. ಹ್ಮ್ ಯೂಟ್ಯೂಬ್ ಎಲ್ಲ ಮಾಡ್ತಿದ್ರು ಓಕೆ ಸೇಮ್ ಹಂಗೆ. ಇವಾಗ ಯಾವ್ದೋ ಸ್ಟೇಜ್ ಅಲ್ಲಿ ಕಾಮಿಡಿ ಮಾಡ್ತಾರೆ. ಓಕೆ ಸೊ ಅಲ್ಲಿ ಹೆಂಗ್ ನೋಡ್ತೀವಿ, ಹ್ಮ್. ಸೊ ಬಿಗ್ ಬಾಸ್ ಅಲ್ಲಿ ಅದೇ ತರ ನೋಡ್ತಾ ಇದೀವಿ ಸರ್. ಏನ್ ಚೇಂಜಸ್ ಇಲ್ಲ ಸರ್. ಓಕೆ ಬಟ್ ಏನ್ ಗೊತ್ತಾ, ಬಿಗ್ ಬಾಸ್ ಮನೇಲಿ ಆಟ. ಹ್ಮ್. ಬಟ್ ನಾನು ಅನ್ನೋದು ಇರುತ್ತೆ. ಹ್ಮ್ ಸೊ ಅವ್ರ ಹಂಗ ಅಂತಾರೆ ಅಷ್ಟೇ. ಹ್ಮ್. ಗಿಲ್ಲಿ ಕಾಮಿಡಿ ಮಾಡ್ತಾ ಮಾಡ್ತಾ ಕೆಲವ್ರನ್ನ ಇದ್ ಮಾಡ್ತಾನೆ. ಹೌದು. ಬಟ್ ಅವ್ರು ಆಚೆ ಬಂದ್ಮೇಲೆ ಅವ್ರಿಗೆ ಏನು ಆತರ ಅನ್ಸಲ್ಲ ಸರ್. ಅಲ್ಲ ಅದೇ ಜಾಸ್ತಿ ಓವರ್ ಆಗಿ ಏನು ಕಾಲ್ ಎಳೆಯೋದು ಓವರ್ ಆಗಿ ಕಾಮಿಡಿ ಮಾಡೋದು ಅದು ಇಷ್ಟ ಆಗಲ್ಲ ಅಂತ ಕೆಲವರು ಜನ ಹೇಳ್ತಾರೆ. ಹೇಳ್ತಾರೆ ಸರ್. ಅಂದ್ರೆ ಈಗ ನಂತರ ನಾನೊಬ್ನೇ ಅಲ್ಲ, ನಂತರ ಎಷ್ಟೋ ಜನ ನೋಡಿರ್ತಾರೆ ಮುಂಚೆಲ್ಲ ಗಿಲ್ಲಿ ಹಿಂಗೆ ಹಿಂಗೆ. ಹೌದು. ಸೊ ಅವ್ರ ಕಣ್ಣಲ್ಲಿ ಗಿಲ್ಲಿ ಇದ್ದಂಗೆ ಇದ್ದಾನೆ. ಹ್ಮ್ ಏನ್ ಚೇಂಜಸ್ ಇಲ್ಲ. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಏನ್ ಮಾಡ್ತೀರಾ? ಡೆವಿಲ್ ಆದ್ಮೇಲೆ ಏನಾದ್ರು ಜಾಸ್ತಿ ಅವಕಾಶ ಸಿಗ್ತಾ ಇದೆಯಾ? ಎಲ್ಲ ನಿಮ್ಮ ಆಶೀರ್ವಾದ ಸರ್. Okay. ನನ್ ಯಾರು ಈ ತರ ಕರ್ದೇ ಇಲ್ಲ ಸರ್. ಈ ಹ್ಮ್. ತರ ಕರ್ದಿ ಕೂರ್ಸಿ ಮಾತಾಡ್ತಾ ಇದ್ರಲ್ಲ ಹ್ಮ್. ಇದೇ ನನ್ಗೆ ಸಿಗುತ್ತೆ ದಾರಿ ಅನ್ನೋದು. ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ಓಕೆ ಅಂದ್ರೆ ಏನ್ ಮಾಡ್ತೀರಾ? ಆಕ್ಟಿಂಗ್ ಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್, ಈ ಸಿಂಗಿಂಗ್ ಅದೆಲ್ಲ ಆಲ್ಬಮ್ಸ್? ಸಿಂಗಿಂಗ್ ಹಾಡು ಹ್ಮ್. ಬೇಕಾ ಒಂದ್ 2 ಲೈನ್ ನಿಮ್ ಮುಂದೆ ಖಂಡಿತ. ನಾನ್ ಬರ್ದಿರೋ ಒಂದ್ 2 ಲೈನ್ ಹಾಡು. ಆಡಿ ಆಡಿ. ಅದು ಆಲ್ಬಮ್ ಸಾಂಗ್ ಒಂದ್ ಮಾಡ್ಬೇಕಂತ ಪ್ಲಾನ್ ಇದೆ. ಹ್ಮ್. ಪ್ರೊಡ್ಯೂಸರ್ ಸಿಗ್ಬೇಕಲ್ಲ ಸರ್. ಅದೇ ನನ್ಗೆ ಯಾವಾಗ ಅಂದ್ರೆ ಲಾಕ್ ಡೌನ್ ಟೈಮಲ್ಲಿ ಸರ್. ನಾನು ಅವಾಗ ಏನು ಇರಲ್ಲ ಮನೆಯಲ್ಲಿ. ಹ್ಮ್ ಹ್ಮ್ ಅದು ಯೋಚನೆ ಬರ್ತಾ ಅದು ಹಾಡಿರೋದು ನಾನು. ಓಕೆ ಹಾಡ್ ಬರ್ದಿರೋದು. ಹ್ಮ್. ಅದು ಒಂದ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಪ್ಲಾನ್. ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಎಷ್ಟೋ ಫ್ರೆಂಡ್ ಮುಂದೆ ಹಾಡಿದೀನಿ ಹಾ. ಸರ್. ತುಂಬಾ ಅದ್ಭುತವಾಗಿದೆ. ಹ್ಮ್. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಒಳ್ಳೆ ಸಾಂಗ್ ಇದಾಗತ್ತೆ ಇದು ಓಕೆ ಅಂತ ಎಲ್ಲ ಹೊಗಳಿದ್ದಾರೆ. ಹಾ 2 ಲೈನ್ ನಿಮ್ ಮುಂದೆ ಹಾಡ್ಬೋದು. ಖಂಡಿತ ಆಡಿ. ಅಲೆಮಾರಿ ನೀನೇನಾ ಅಲೆದಾಡೋ ಜೀವನ, ನಿನ್ನೋರ ಮೌನ ಯಾಕೆ ಹೇಳಯ್ಯ, ನಿನಗೆ ನೀನೆ ಶತ್ರು ಕಣೋ ಈ ಭೂಮಿಲಿ ಇಂದು, ನೀನಿದ್ದರು ನಗುತ್ತಾರೋ ನೀನ್ ಹೋದರು ನಗುತ್ತಾರೋ, ನಿನ್ನ ಹಣೆ ಬರಹ ಎನ್ನುತ್ತಾರೋ, ಅಲೆಮಾರಿ 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 ಅಲೆಮಾರಿ. ಸೊ 2 ಲೈನು ನಿಜ ಇದಾವೆ. ಸೂಪರ್ ಆಗಿದೆ. ಸಾಹಿತ್ಯನೂ ಚೆನ್ನಾಗಿದೆ. ಹಾ, ನಿಮ್ಮ ಸರ್. ಒಂದು ಆ ಒಂದು ಏನ್ ಹೇಳ್ತೀರಾ ಅದೇ. ಸಾಂಗ್ ವೇರಿಯೇಷನ್ ಅದು ಕೂಡ ರಾಗನು ಕೂಡ ಚೆನ್ನಾಗಿದೆ. ಸರ್ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಹ್ಮ್. ಪ್ರೇಮ್ ಸರ್ ಸಿಕ್ಕ್ರೆ ಅವ್ರ ಓಕೆ ಸಿನಿಮಾದಲ್ಲಿ ಹ್ಮ್. ಏನಾದ್ರು ಹಾಡೋದಕ್ಕೆ ಚಾನ್ಸ್ ಸಿಕ್ಕ್ರೆ ಈ ಹಾಡನ್ನ ಹಾಡ್ಬೇಕು. 100% ಯಾರಾದ್ರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಯಾರು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಸಿಕ್ಕ್ರೆ ನೋಡ್ತಾ ತುಂಬಾ ಒಳ್ಳೆ- ನೋಡ್ತಾ ತುಂಬಾ ಇರ್ತಾರೆ. ಪ್ರಯತ್ನ 100 ಪಟ್ಟಿದ್ದೀನಿ. ನೋಡ್ತಾರೆ ಅಂತ ಅನ್ಕೊಂಡಿದೀನಿ. ಹಾ ಸರ್. ಸೊ ಅವ್ರ ಕಡೆಯಿಂದ ನಿಮ್ಗೆ ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ನಾನು ಸಿನಿಮಾದಲ್ಲಿ ಸೈಡ್ ಪಾತ್ರ ಆಗಿ ತುಂಬಾ ಮಾಡ್ಕೊಂಡ್ ಬಂದಿನಿ ಸರ್. ಅದಷ್ಟೇ ಅಲ್ಲ, ಹಾಡುಗಳು ಹಾಡ್ತೀನಿ, ಹ್ಮ್. ಎಡಿಟಿಂಗ್ ಮಾಡ್ತೀನಿ ಇದ್ರಲ್ಲಿ ಫೋನ್ ಅಲ್ಲಿ. ಓಕೆ ಕ್ಯಾಮ್ರಾ ಇದಿದೆ ನನಗೆ. ಹ್ಮ್. ಎಷ್ಟೋ ಶಾರ್ಟ್ ಫಿಲ್ಮ್ಸ್ ಎಲ್ಲ ಡೈರೆಕ್ಷನ್ ಮಾಡಿದೀನಿ. ಹ್ಮ್. ತುಂಬಾ ಇದಿದೆ ಸರ್. ಬಟ್ ಅವಕಾಶ ಸಿಗ್ಬೇಕು ಓಕೆ ಸರ್. ದೊಡ್ಡದಾಗಿ ಏನೋ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹ್ಮ್. ನನಗೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವ್ರ ಜೊತೆ, ಅದು ಗಿಲ್ಲಿ ನಟ ಅವ್ರ ಜೊತೆ ಹ್ಮ್. ಸಿಕ್ಕಿರೋದು ತುಂಬಾ ಖುಷಿ ಕೊಟ್ಟಿದೆ. ಓಕೆ ನಾನು 15 ದಿನದಿಂದ ಒಂದು ಇನ್ಸ್ಟಾಗ್ರಾಮ್ ಹಿಂಗ್ ತೆಗೆದ್ರೆ ಸಾಕು, ಹ್ಮ್. ಅದು ಓಡ್ತಾ ಇರುತ್ತೆ ಸರ್. ಹೌದು ಓಡ್ತಾ ಇರುತ್ತೆ, ಖುಷಿ ಆಗತ್ತೆ, ಹಬ್ಬ ಅನ್ಸುತ್ತೆ. ಆ ಸ್ವಲ್ಪ ಹೇಳಿದ್ರೆ ಅಯ್ಯೋ ಒಂಥರ ಇದಾಗುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್. ಸೊ ಅದೇ ಇವಾಗ ಡೆವಿಲ್ ರಿಲೀಸ್ ಆಯ್ತು. ಸೊ ಯಾವ ತರ ಸೆಲೆಬ್ರೇಷನ್ ಯಾವ ತರ ಇತ್ತು? ಎಲ್ಲಿ ನೋಡಿದ್ರಿ? ಸರ್ ನಾನು ನರ್ತಕಿ ಥಿಯೇಟರ್ ಅಲ್ಲಿ ಓಕೆ First- ಶೋ ಅಲ್ಲಿ ಹ್ಮ್. ಫಸ್ಟ್ ಶೋ ಅಲ್ಲ, ಫಸ್ಟ್ ಡೇ ನಾನು ಅಂದ್ರೆ ಇಷ್ಟೊಂದು ಇದಾಗ್ಲಿಲ್ಲ. ಹ್ಮ್. ಫಸ್ಟ್ ಡೇ ಹ್ಮ್. ಈವ್ನಿಂಗ್ ಟೈಮ್ ನೋಡಿದ್ ಸರ್. ಹ್ಮ್ 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 ತುಂಬಾ ಖುಷಿ ಆಯ್ತು. ನಾನು ಅಲ್ಲಿ ಡೆವಿಲ್ ಸಿನಿಮಾ ನೋಡಕ್ ಹೋದಾಗ ಹ್ಮ್. ಪೂರ್ಣಿಮಾ ಮೇಡಮ್ ಅಂತ ಇದ್ದಾರೆ, ನಮ್ ಡೈಲಾಗ್ ಕೊಟ್ಟಿದ್ ಮೇಡಮ್. ಓಕೆ ನಾನು ಮುಂಚೆ ಒಂದ್ 8 ದಿನದ ಹಿಂದೆ ಒಂದ್ 2-3 ಸಲ ಫೋನ್ ಮಾಡಿ ಕೇಳ್ದೆ ಅವ್ರಿಗೆ, ಹ್ಮ್. ಮೇಡಮ್ ನಂದು ಆ ಸೀನ್ ಇರುತ್ತಲ್ಲ ಮೇಡಮ್ ಅದೇನ್ ಕಟ್ ಆಗಿರಲ್ವಲ್ಲ ಹ್ಮ್. ಅಂತ ಒಂದು ಖುಷಿಲಿ ನನ್ಗೆ ಕೇಳ್ಬೇಕನ್ಸ್ತು. ಓಕೆ ಸೊ ಅವ್ರೇನು ರಿಯಾಕ್ಷನ್ ಕೊಡ್ಲಿಲ್ಲ. ಹ್ಮ್. ನಮ್ಗೆಲ್ಲ ಇದಾಗಿರಲ್ಲ ಶಿವ ಅವ್ರೆ. ಹ್ಮ್. ಅಲ್ಲಿ ಗೊತ್ತಿರಲ್ಲ ಎಡಿಟರ್ ಹೆಂಗೆ. ಹ್ಮ್. ಇವಾಗ ಒಂದ್ 2 ಅವರ್ 3 ಅವರ್ ಸಿನಿಮಾ, ಓಕೆ ಅದಕ್ಕಿಂತ ಜಾಸ್ತಿ ಸೀನ್ಗಳಿದ್ರೆ ಕಟ್ ಮಾಡಿ ಇದ್ ಮಾಡ್ತಾರೆ. ಹೌದು ಇರೋದೇ 2 ಅವರ್ 3 ಅವರ್ ಸಿನಿಮಾ. ಹ್ಮ್.
ಸೊ ಏನ್ ನಂದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಅವಾಗ ತುಂಬಾ ಕನ್ಫ್ಯೂಸ್ ಅಲ್ಲಿ ನಾನು ಇದ್ ಮಾಡಿದ್ದೆ. ಹ್ಮ್. ಇವತ್ತು ಚೆನ್ನಾಗ್ ಬಂದಿರಲ್ಲ ಅನ್ಸುತ್ತೆ. ಹ್ಮ್. ಡೈರೆಕ್ಟರ್ಗೆ ಏನೋ ಕೋಪ ಗೀಪ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿ ತೆಗ್ದಿರ್ತಾರೇನೋ. ಅಂದ್ರೆ ಎಷ್ಟೋ ಸಿನಿಮಾದಲ್ಲಿ ಹಂಗ್ ನಡೆಯುತ್ತೆ. ಹೌದು. ಒಂದು ಡೈಲಾಗ್ ಸಿಕ್ಕಿರತ್ತೆ, ಎಲ್ಲ ಸಿಕ್ಕಿರುತ್ತೆ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಡೈಲಾಗ್ ಇರಲ್ಲ. ಹ್ಮ್. ಚೆನ್ನಾಗಿರಲ್ಲ ಅಂತ ಕಟ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಹೌದು. ಬಟ್ ಇದ್ರಲ್ಲೂ ಹಂಗೆ ಆಗತ್ತೇನೋ, ತುಂಬಾ ಭಯ ಆಯ್ತು ನನ್ಗೆ. ಹ್ಮ್. ಹೋಗ್ ನೋಡ್ದಾಗ ಆ ದಿನ ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ ಸರ್. ಓಕೆ. ಅಷ್ಟು ಖುಷಿ ಪಟ್ಟೆ. ಅಂದ್ರೆ ರಿಲೀಸ್ ಆಗೋ ತನಕ ನಿಮಗೆ ಗೊತ್ತಿರಲ್ಲ ಇದೀನೋ ಇಲ್ಲ ಅಂತ. ಇದೆಯೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಹಾ. ನಾನು ತುಂಬಾ ಇದರಿಂದ ಕಾಯ್ತಿದ್ದೆ ಆ ಸಿನಿಮಾಗೋಸ್ಕರ. ಓಕೆ. ಒಂದು 3-4 ತಿಂಗಳಿಂದನೇ ನಡೀತಿತ್ತು ಶೂಟಿಂಗ್ ಅದು. ಹ್ಮ್. ನನಗೆ ಈ 3-4 ತಿಂಗಳು ಹೆಂಗ್ ಅನ್ಸ್ತು ಅಂದ್ರೆ ಸರ್, ಒಂದು 3-4 ವರ್ಷ. ಹ್ಮ್. ಆ ಸಿನಿಮಾ ರಿಲೀಸ್ ಆಗೋಕೆ ಒಂದು 10 ಡೇಸ್ ಇದೆ ಅಂದ್ರೆ ಅದು ಒಂದು 10 ತಿಂಗಳು, ಒಂದು ವರ್ಷ ಅನ್ನೋ ತರ ಆಯ್ತು. ಓಕೆ. ಅಂದ್ರೆ ಗಿಲ್ಲಿ ಅಣ್ಣವ್ರು ಅವಾಗ ಗಿಲ್ಲಿ ಅಣ್ಣವ್ರು ಬಿಗ್ ಬಾಸ್ ಅಲ್ಲಿ ಇದ್ರು. ಸೊ ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಟ್ರೆಂಡ್ ಅಲ್ಲಿ ಇದಾರೆ, ಅಷ್ಟೊಂದು ಫೇಮಸ್ ಆಗ್ತಾರೆ. ಅವ್ರ ಜೊತೆ ಒಂದ್ ಚಿಕ್ಕದಾಗಿ ನನ್ ಒಂದ್ ಇದಿದೆ ಆಕ್ಟಿಂಗ್. ಸೊ ಹೆಂಗೆ ಇದು ಅಂತ ತುಂಬಾ ಖುಷಿ ಆಗ್ತಿತ್ತು, ಇರುತ್ತೋ ಇಲ್ವೋ ಅಂತ. ಭಯನೂ ಇತ್ತು, ಖುಷಿನೂ ಇತ್ತು. ಅಲ್ಲ ಅದನ್ನ ಆ ಒಂದ್ ಸೀನ್ ನೀವ್ ಆಕ್ಟ್ ಮಾಡಿರೋದ್ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಏನ್ ಹೇಳಿದ್ರು ಅಂತ? ಸಿಕ್ಕಾಪಟ್ಟೆ ಖುಷಿ ಪಟ್ರು ಸರ್. ಈಗ ನಮ್ ಊರ್ ಕಡೆ ಎಲ್ಲ ಫೋನ್ ಮಾಡಿ ಆಲ್ ದಿ ಬೆಸ್ಟ್ ಕಣೋ, ನೀನ್ ಕಾಣಿಸ್ಕೊಂಡಿದ್ಯಾ ಗಿಲ್ಲಿ ಜೊತೆ ಅಂತ ತುಂಬಾ ವಿಶ್ ಮಾಡಿದ್ರು, ತುಂಬಾ ಖುಷಿ ಪಟ್ರು. ಓಕೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್, ಒಂದ್ 2-3 ತಿಂಗಳಿಂದ. ಅಯ್ಯೋ ಅದೊಂದು ರಿಲೀಸ್ ಆಗ್ಬಿಟ್ರೆ ಆತರ ಬರುತ್ತೆ, ಅವ್ರ ನಮ್ ಊರವರೆಲ್ಲ ಖುಷಿ ಪಡ್ತಾರೆ. ನಾನೇನ್ ಹೇಳೋದೇ ಬೇಡ, ಈ ತರ ಸಿನಿಮಾದಲ್ಲಿ ಇದೀನಿ, ಕಾಣಿಸ್ಕೋತೀನಿ ನೋಡಿ ಅಂತ ಹೇಳೋದೇ ಬೇಡ. ಅವ್ರವ್ರಾಗೆ ಸಿನಿಮಾ ನೋಡಕ್ ಹೋಗ್ತಾರೆ. ಅವಾಗ ಒಂದು ಡೈಲಾಗ್ ಅಂತ ಇದ್ದಾಗ ಪಕ್ಕ ಅಬ್ಸರ್ವ್ ಮಾಡ್ತಾರೆ, ಶಿವನೇ ಇವನೇ ಅಂತ. ಸೊ ನಾನ್ ಅನ್ಕೊಂಡಂಗೆ ಆಯ್ತು ಅದು. ತುಂಬಾ ಖುಷಿ ಕೊಟ್ಟಿದೆ. ಅದೇ ಇವಾಗ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇದಾರೆ, ಆ ಟೈಮ್ ಅಲ್ಲಿ ಡೆವಿಲ್ ರಿಲೀಸ್ ಆಯ್ತು. ಹೌದು ಸರ್. ಅವ್ರದ್ದು ಒಂದು ಡೆವಿಲ್ ರಿಲೀಸ್ ಆಗ್ತಿದೆ ಅಂತ ಬಿಗ್ ಬಾಸ್ ಮನೇಲಿ ಹಾಕ್ಬೋದಾಗಿತ್ತಲ್ಲ ಅಂತಂದ್ರೆ ಲಾಸ್ಟ್ ಟೈಮ್ ಬೇರೆ ಬೇರೆ ಹಾಕಿದ್ದಾರೆ. ಅಂದ್ರೆ ರಾಶಿಕಾ ಅವ್ರದ್ದು ಅಥವಾ ಬೇರೆ ಯಾರ್ದೋ, ಅಥವಾ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಹಾಕಿ. ಹೌದು. ಉಗ್ರ ಮಂಜು ಅವ್ರ ಲಾಸ್ಟ್ ಸೀಸನ್ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ಏನು ಅಲ್ಲ ಸರ್. ಆದ್ರೂ ನನ್ಗ ಅನ್ಸಿದ್ದು ಅಂದ್ರೆ ಇವಾಗ ಅದು ಸುದೀಪ್ ಸರ್ ಸಿನಿಮಾ, ಮಂಜು ಅವ್ರು ಇದ್ರು ಅಂತ ಹಾಕಿದ್ರು ಅಂತ ನನ್ನ ಪ್ರಕಾರ ಅಲ್ಲ. ಅದು ಸುದೀಪ್ ಸರ್ ಅವ್ರ ಸಿನಿಮಾ, ಅದಕ್ಕೆ ಮ್ಯಾಕ್ಸ್ ಸಿನಿಮಾನ ಇದ್ ಮಾಡಿದ್ರು. ಸೊ ಡೆವಿಲ್ ಸಿನಿಮಾ ಅಂತ ಬಂದಾಗ ಏನೋ ಗೊತ್ತಿಲ್ಲ ಸರ್. ಅಲ್ಲ ಅದೇ ಅಂದ್ರೆ ಏನಂದ್ರೆ ಒಂದು ಚರ್ಚೆ ನಡೀತದೆ, ಯಾಕಂದ್ರೆ ನಿಮ್ ಈ ಕಡೆ ಒಂದು ಆಕ್ಟಿಂಗ್ ಸಿನಿಮಾ ರಂಗದಲ್ಲೂ ಇದೀರಾ, ಈ ಕಡೆ ಫ್ಯಾನ್ ಕೂಡ ಇದೀರಾ. ಸೊ ಎಲ್ಲಾ ದೃಷ್ಟಿಯಲ್ಲೂ ಕೇಳ್ತಾರೆ, ದರ್ಶನ್ ಅವ್ರು ಸಾಂಗೆ ಹಾಕಲ್ಲ ಬಿಗ್ ಬಾಸ್ ಅಲ್ಲಿ ಅಂತ ಒಂದು ಆರೋಪ ಕೂಡ ಇದೆ. ಅದೇ ಆಸ್ ಎ ಫ್ಯಾನ್ ಆಗಿ ನೀವು ಆನ್ಸರ್ ಮಾಡ್ಬೋದು, ಇಲ್ಲ ಒಬ್ಬ ಸಿನಿಮಾ ಚಿತ್ರರಂಗದಲ್ಲಿ ಇರೋ ಕಲಾವಿದನಾಗೆ ಆನ್ಸರ್ ಮಾಡ್ಬೋದು ನೀವು. ಸರ್ ಗೊತ್ತಿಲ್ಲ ಸರ್, ಅದು ನಾನು ಏನು ಯೋಗಿ ಆತರ ಅದ್ರ ಬಗ್ಗೆ ಮಾತಾಡೋ ಇದು ಇಲ್ಲ ನಮ್ಗೆ. ಓಕೆ. ಸುಮಾರು ಜನ ಇದ್ ಮಾಡ್ತಾ ಇರ್ತಾರೆ. ಹೌದು. ದರ್ಶನ್ ಸರ್ ಸಿನಿಮಾ ಹಾಕಿ ಸರ್ ಗೊತ್ತು. ಬಟ್ ಗಿಲ್ಲಿ ಅವ್ರದ್ದು ಮಧ್ಯೆ ಒಂದ್ 2-3 ಸಾಂಗ್ ಹಾಡಿದ್ರು ದರ್ಶನ್ ಸರ್. ಆ ಒಂದು ಇದ್ರನ್ನ ತಗೊಂಡೆ ಖುಷಿ ಪಟ್ರು ಎಲ್ಲ ದರ್ಶನ್ ಸರ್ ಫ್ಯಾನ್ಸ್. ಸೊ ಗೊತ್ತಿಲ್ಲ ಸರ್. ಇವಾಗ ಸುದೀಪ್ ಸರ್ ಜಾಗದಲ್ಲಿ ಬೇರೆ ಯಾವ್ದಾದ್ರು ಹೀರೋ ಇದ್ದಿದ್ರೆ ಹಾಕ್ತಿದ್ರೇನೋ. ಅಂದ್ರೆ ಆ ಹೀರೋ ಸಾಂಗ್ ಅಥವಾ ದರ್ಶನ್ ಅವ್ರದ್ದು ಆಗ್ತಾ ಇದ್ರು ಅಂತ. ಅಂದ್ರೆ ಇವಾಗ ದರ್ಶನ್ ಸರ್ ಸುದೀಪ್ ಸರ್ ನಡುವೆ ಏನಿಲ್ಲ ಸರ್, ಎಲ್ಲ ಅಭಿಮಾನಿಗಳು. ಹೌದು. ಆತ ಯಾಕೆ ಮಾಡ್ತಾರೋ, ಸ್ಟಾರ್ ವಾರ್ ಯಾಕೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅಲ್ಲ ಸ್ಟಾರ್ ವಾರ್ ಆಗಿಲ್ಲ, ಫ್ಯಾನ್ಸ್ ವಾರ್ ಆಗುತ್ತೆ ಅಂತ. ಸ್ಟಾರ್ ಅಂದ್ರೆ ಸ್ಟಾರ್ ಗಳು ಚೆನ್ನಾಗಿದ್ದಾರೆ, ಫ್ಯಾನ್ಸ್ ವಾರ್ಗಳು ಮಾಡಬಾರ್ದು. ಅದು ಮಾಡೋದ್ ನಿಲ್ಸಿದ್ರೆ ಪಕ್ಕ ಇವೆಲ್ಲ ನಡೀತಾನೆ ಹೋಗ್ತದೆ, ಎಲ್ಲರೂ ಒಂದಾಗ್ತಾರೆ ಸರ್. ಓಕೆ. ಅಂದ್ರೆ ನೀವು ಒಬ್ಬ ಗಿಲ್ಲಿ ಸ್ನೇಹಿತನಾಗಿ ಗಿಲ್ಲಿ ಜೊತೆ ಒಡನಾಟ ಎಲ್ಲ ಹೇಳಿದ್ರಿ. ಸೊ ಈ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತೀರಾ, ಯಾರು ವಿನ್ ಆಗ್ಬೋದು ಅಂತ? ಸರ್ ಗಿಲ್ಲಿನೇ ಸರ್. ಓಕೆ, ಗಿಲ್ಲಿನೇ ಫೈನಲಿ. ಅದ್ಬಿಟ್ರೆ ರಕ್ಷಿತಾ. ಓಕೆ, ಒಂದು ಟಾಪ್ 5 ಟಾಪ್ 3 ಹೇಳ್ಬಿಡಿ ನೋಡೋಣ ಯಾರು ಬರ್ತಾರೆ ಅಂತ. ಟಾಪ್ 3 ಸರ್, ಫಸ್ಟ್ ಗಿಲ್ಲಿ ಬಂದೇ ಬರ್ತಾರೆ. ಓಕೆ. 2 ಅಲ್ಲಿ ರಕ್ಷಿತಾ. 3ನೇವ್ರು ಅಂದ್ರೆ ಇವ್ರು ಬರ್ಬೋದು ಸರ್, ರಘು ಸರ್ ಇಲ್ಲ ಧನು. ಓಕೆ, ನನ್ನ ಅನ್ಸಿಕೆ ಸರ್. ಓಕೆ. ಗಿಲ್ಲಿ ಪಕ್ಕ ಅವ್ರು ವಿನ್ ಆಗಿ ಆಗ್ತಾರೆ, ಆಗ್ಬೇಕಂತ ನಂಗೆ ತುಂಬಾ ಆಸೆ ಸರ್. ಒಂದು ಫೋನ್ ಇದ್ ಮಾಡ್ಕೊಂಡು ನಾನು ಪಬ್ಲಿಕ್ ಇದು ಮಾಡಿದೆ ಸರ್. ಓಕೆ. ಗಿಲ್ಲಿ ಬಗ್ಗೆ ಯಾರು ನಿಮ್ಗೆ ಇಷ್ಟ, ಯಾರು ವಿನ್ ಆಗ್ಬೋದಂತ ಜನಗಳನ್ನ ಒಂದು ವಿಡಿಯೋನು ಮಾಡಿದ್ದೆ. ಸೊ ಇನ್ನು ಅವ್ರು ವಿನ್ ಇವಾಗ ಇನ್ನೊಂದು ವಾರ ಇರ್ಬೋದು. ಹೌದು. ಸೊ ಇನ್ನೊಂದು ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್ ಗಿಲ್ಲಿ ಅವ್ರ ಬಗ್ಗೆ. ಓಕೆ, ಅಂದ್ರೆ ಪಬ್ಲಿಕ್ ಅವ್ರ ಹತ್ರ ರಿಯಾಕ್ಷನ್ ತಗೊಳ್ಳೋದು ಮಾಡಿದೀನಿ. ಅದೊಂದು ಎಡಿಟ್ ಮಾಡ್ಬಿಟ್ಟು ಹಾಕ್ತೀವಿ ಸರ್ ಯೂಟ್ಯೂಬ್ ಅಲ್ಲಿ.
ಓಕೆ. ಅಂದ್ರೆ ಗಿಲ್ಲಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದೀರಾ ಅಂತ. ಹಾ ಸರ್, ಹೋದ್ ಸತಿ ಹನುಮಂತ್ ಅವ್ರದ್ದು ಒಂದು ವಿಡಿಯೋ ಮಾಡಿದೀನಿ ಸರ್. ಹ್ಮ್. ಯಾರಿಗೆ ಹೇಳ್ತಾರೆ ಏನು ಅಂತ ಪಬ್ಲಿಕ್ ಜನಗಳು ಓಕೆ. ಇದೊಂದು ಮಾಡೋಣ ಅಂತ. ಗಿಲ್ಲಿ ಅವ್ರಿಗೆ ಫುಲ್ ಸಪೋರ್ಟ್ ಹಂಗಾದ್ರೆ. ಹಾ ಸರ್. ಸೊ ಓಕೆ, ಅಪ್ಕಮಿಂಗ್ ಇನ್ನ ಫ್ಯೂಚರ್ ಅಲ್ಲಿ ಸ್ಯಾಂಡಲ್ ಏನು ಸರ್ ಚಿತ್ರರಂಗದಲ್ಲಿ. ಇದೆ, ನಾನ್ ಬದುಕಿದ್ರು ಸತ್ರು ಸಿನಿಮಾನೇ ಸರ್. ಹ್ಮ್. ಅದ್ ಬಿಟ್ಟು ಈಗ ಕೆಲವೊಬ್ರು ನೋಡಿ ಸರ್, ಹ್ಮ್. ಸಿನಿಮಾ ಮಾಡ್ತಾ 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 ತುಂಬಾ ಪ್ರಯತ್ನ ಪಡ್ತಾರೆ. ಹ್ಮ್. ಇವನು ಆಗ್ತಲ್ಲ ಅಂದ ತಕ್ಷಣ ಬಿಟ್ಬಿಡ್ತಾರೆ ಸರ್, ಬಿಟ್ಟು ಆಚೆ ಹೌದು. ಹೋಗ್ಬಿಡ್ತಾರೆ. ಹ್ಮ್. ಅವ್ರ ಜೀವನ ಅವ್ರು ನೋಡ್ಕೋತಾರೆ ಸರ್. ಅಂದ್ರೆ ನಂಗೆ ಸಿನಿಮಾದಲ್ಲಿ ಏನೇ ನಡೀಲಿ, ಹ್ಮ್. ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ಅವಮಾನ ಆಗ್ಲಿ, ನಾನ್ ಬದುಕಿದ್ರು ಇದ್ರಲ್ಲೇ, ಸತ್ರು ಇದ್ರಲ್ಲೇ ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಹ್ಮ್. ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಟಿಂಗು, ಸಾಂಗ್ ಆಡೋದು ಹ್ಮ್. ಸಿಕ್ಕಾಪಟ್ಟೆ ಇಷ್ಟ ಸರ್. ನಾನು ಇದ್ರಲ್ಲಿ ಕಾಲ ಕಳಿಬೇಕಂತ ಹ್ಮ್. ಹ್ಮ್. ಡಿಸೈಡ್ ಮಾಡಿದ್ವಿ ಅಂದ್ರೆ ಇದು ಆಕ್ಟಿಂಗ್ ಅಂದ್ರೆ ನೋಡಿ ಕಲ್ತಿರ ಅಥವಾ ನೀವೆಲ್ಲರೂ ಟ್ರೈನಿಂಗ್ ಆತರ ಏನಾದ್ರು ಸರ್. ಹೋಗಿರಾ? ಆತರ ಏನಿಲ್ಲ, ಹ್ಮ್. ಇದ್ ನೋಡಿ. ಆಮೇಲೆ ಸ್ಟಾರ್ಟಿಂಗ್ ನಾನು ಸಿನಿಮಾ ಇಂಡಸ್ಟ್ರಿಲಿ ಬರೋಕ್ಕಿಂತ ಮುಂಚೆ ನಂಗೊಬ್ರು ಪರಿಚಯ ಆಗಿದ್ವಿ, ಶಾರ್ಟ್ ಫಿಲ್ಮ್ ಡೈರೆಕ್ಟರ್. ಹ್ಮ್. ಅವರೆಲ್ಲ ಪರಿಚಯ ಆಗಿದ್ರು, ಒಂಥರ ಫ್ರೆಂಡ್ಸ್ ತರಾನೇ ಆದ್ರು. ಹ್ಮ್. ಅವಾಗ ನನ್ಗೆ ಗೊತ್ತಿರ್ಲಿಲ್ಲ. ಒಂದ್ 15,000 ತಗೊಂಬ ಶಿವು, ಹ್ಮ್. ನೀನೊಂದ್ ಶಾರ್ಟ್ ಫಿಲ್ಮ್ ಮಾಡ್ಕೊಡ್ತೀವಿ ಹ್ಮ್. ಅಂತ ಅಂದ್ರು. ಹ್ಮ್. ಆ ಶಾರ್ಟ್ ಫಿಲ್ಮ್ ಹೆಸರು ಬಂದ್ಬಿಟ್ಟು ಮೀಡಿಯಾ 2 ಅಂತ. ಹ್ಮ್. ಒಂಥರ ಚಡ್ಡಿ, ಬಟ್ಟೆಗಳು, ಹ್ಮ್. ಹ್ಮ್. ಬನಿಯನ್ಗಳು ಹ್ಮ್. ಆತರ ಮಾರೋ ತರ ಕ್ಯಾರೆಕ್ಟರ್ ಅದು ಹ್ಮ್. ಮೀಡಿಯಾ 2 ಅಲ್ಲಿ. ಹ್ಮ್. ಆತರ ಮಾಡ್ಬಿಟ್ಟು ಒಂದು ಆಫೀಸ್ ಬಾಯ್, ಹ್ಮ್. ಆಫೀಸ್ ಓನರ್ ನಾನು. ಓಕೆ. ಆಫೀಸ್ ಓನರು ಈ ತರ. ಅಂದ್ರೆ ಈಗ ನಾನು ಮೀಡಿಯಾ 2 ಅಂದ್ರೆ ಮೀಡಿಯಾದ ಒಂಥರ. ಹಾ ಹಾ ಗೊತ್ತಾಯ್ತು. ಅಲ್ಲಿ ಒಂದ್ ಕ್ರಿಯೇಟ್ ಮಾಡ್ತೀವಿ ಸರ್ ಹ್ಮ್. ನಾವು. ಒಬ್ಬರನ್ನ ಬಟ್ಟೆ ಇರಲ್ಲ. ಹ್ಮ್. ಅದೇನೋ ಸ್ಟೋರಿ ಇತ್ತು, ಅದು ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಅವರು. ಹ್ಮ್. ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರು, ರಿಮೂವ್ ಮಾಡ್ಬಿಟ್ರು sir. ಓಕೆ. ಮಾಡ್ಬಿಟ್ಟು ಆ ವಿಡಿಯೋನ ನಂಗೆ ಕಳ್ಸ್ಬಿಟ್ರು. ಹ್ಮ್. ಸರ್ ಯಾಕೆ ಡಿಲೀಟ್ ಮಾಡಿದ್ರಿ ಯೂಟ್ಯೂಬ್ ಇಂದ ಅಂತ. ಏನ್ ರಿಪ್ಲೈ ಇಲ್ಲ. ಹ್ಮ್. 15,000 ಫಸ್ಟ್ ಟೈಮ್ ನಾನು ಒಂದ್ ಶಾರ್ಟ್ ಫಿಲ್ಮ್ 15,000 ಖರ್ಚಾಗತ್ತಾ ಅಂತ ಅವಾಗ ನನ್ಗೆ. ಹ್ಮ್. 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 ನಾನು ಫೋನಲ್ಲಿ ಎಡಿಟಿಂಗು ಅದೆಲ್ಲ ಮಾಡೋನ್ ಸರ್. ಹ್ಮ್. ಅಂದ್ರೆ ಒಂದು ಏನ್ ಖರ್ಚಾಗಲ್ಲ, ಬಟ್ ಸಿನಿಮಾ ಟೈಪ್ ಅಲ್ಲೇ ಎಡಿಟಿಂಗ್ ಮಾಡೋದು ಸರ್ ನಾನು. ಓಕೆ. ಬಟ್ ಇವ್ರೇನು ಒಂದು ಶಾರ್ಟ್ ಫಿಲ್ಮ್ ಒಂದ್ಸಲ ಏನು ಇಲ್ಲ 15,000 ತಗೋಬಿಟ್ರಲ್ಲ. ಹ್ಮ್. 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 ಅದು ತುಂಬಾ ಬೇಜಾರ್. ಅದು ಫಸ್ಟ್ ಟೈಮ್ ಸರ್. ಹ್ಮ್. ಅದಾದ್ಮೇಲೆ ಅವ್ರು ಮೋಸ ಮಾಡ್ಬಿಟ್ರು, ತಲೆ ಕೆಟ್ಟೋಯ್ತು. ಹ್ಮ್. ಆಮೇಲೆ ಗಾಂಧಿನಗರದಲ್ಲಿ ನಾನು ಇದ್ರಲ್ಲಿ ಲಾಡ್ಜ್ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ವರ್ಕ್ ಮಾಡ್ತೀನಿ ಸರ್. ಹ್ಮ್. ಇವಾಗ ಕಸ್ಟಮರ್ಗಳೆಲ್ಲ ಬರ್ತಾರೆ, ಅವರಿಗೆಲ್ಲ ಬಿಸ್ಕೆಟ್, ಹ್ಮ್. ಹ್ಮ್. ಟೀ ಏನೋ ತಂದು ಕೊಡ್ತಾ ಇರ್ಬೇಕು. ಅವಾಗ ಒಂದಿನ ನನ್ಗೆ ಇವ್ರ ಪರಿಚಯ ಆದ್ರು, ಸಿನಿಮಾದವ್ರೆ. ಹಾ. ಡೈರೆಕ್ಟರ್ ಇರ್ಬೋದು, ಗೊತ್ತಿಲ್ಲ. ಹ್ಮ್. ಬಟ್ ಅವಾಗ ಸ್ವಲ್ಪ ಹಿಂಗ್ ತಗೊಂಬ ಹಿಂಗ್ ಅಂತಂದ ಮಾತಲ್ಲಿ ಪರಿಚಯ ಆದ್ರು ಸರ್. ಓಕೆ. ಅವಾಗ ಕೇಳಿದ್ರು, ಹ್ಮ್. ಏನ್ ಕೆಲಸ ಮಾಡ್ತಿದ್ಯಪ್ಪ ನೀನು, ಬೇರೆ ಕಡೆ ಕೆಲಸ ಮಾಡ್ಬೋದಲ್ಲ ಹಿಂಗೆ ಅಂತ ಕೇಳಿ. ಹ್ಮ್. ಸರ್ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹ್ಮ್. ಹಾಡೆಲ್ಲ ಇದ್ ಮಾಡ್ತೀನಿ. ಓಕೆ. ಸೊ ಹಾಡೆಲ್ಲ ಹಾಡ್ತೀರಾ ಸರ್? ನಾನು ಒಂದ್ ಸ್ವಂತ ಹಾಡು ಸಾಂಗ್ಗಳೆಲ್ಲ ಬರ್ದಿದೀನಿ ಹ್ಮ್. ಅಂತ ಅವ್ರ ಮುಂದೇನು ಎರಡ್ ಲೈನ್ ಹಾಡಿದೆ ಸರ್. ಅವ್ರಿಗೆ ಇಷ್ಟ ಆಯ್ತು. ಹ್ಮ್. ಒಂದ್ 2,000 ಕೊಟ್ರು ಸರ್, ತೆಗೆದ್ಬಿಟ್ಟು. ಹ್ಮ್. ಒಳ್ಳೇದಾಗ್ಲಿ ಹೋಗಪ್ಪ ಅಂತ ನಂಬರು ಕೊಟ್ರು. ಓಕೆ. ಅಲ್ಲಿಂದ ನಂದು ಜೂನಿಯರ್ ಆರ್ಟಿಸ್ಟ್, ಹ್ಮ್. ಗ್ಯಾಂಗ್ ಆರ್ಟಿಸ್ಟ್ ಅಲ್ಲಿಂದ. ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು ಅವರಿಗೆ? ಇಲ್ಲ ಸಿಗ್ಲಿಲ್ಲ ಆಮೇಲೆ. ಓಕೆ. ನಂಬರ್ ಅದೇನೋ ಇದೇ ಆಗ್ಲಿಲ್ಲ. ಇಲ್ಲ, ನೀವು ಬೇರೆ ಇದ್ರಲ್ಲಿ ಎಂಟ್ರಿ ಆದ್ರಿ. ಆಮೇಲೆ ಅವ್ರು ಕೊಟ್ಟಿದ್ ನಂಬರ್ ಅಲ್ಲಿ ಹ್ಮ್. ಎಷ್ಟೋ ಜನ ಪರಿಚಯ ಆಗ್ತಾನೆ ಹೋದ್ರು. ಓಕೆ. ಇವಾಗ ನಾಳೆ ಒಂದು ಸಿನಿಮಾ ಶೂಟಿಂಗ್ ಹೋದ್ರೆ ಹ್ಮ್. ಅಲ್ಲೇ ಒಂದ್ 10 ಜನ ಪರಿಚಯ ಆಗ್ಬಿಡ್ತಾರೆ. ಹ್ಮ್. ಕೋಆರ್ಡಿನೇಟರ್ಗಳು ಪರಿಚಯ ಆಗ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಹೌದು. ತುಂಬಾ ಜನ ಪರಿಚಯ ಆಗ್ತಾ ನಾನು ಇಲ್ಲಿವರೆಗೂ ಬಂದಿದ್ದು. ಹ್ಮ್. ಸರ್ ತುಂಬಾ ಖುಷಿ ಆಗಿದೆ. ಅಂದ್ರೆ ತುಂಬಾ ಸ್ಟ್ರಗಲ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಹೊಸಬ್ರು ಸರ್. ತುಂಬಾ ಜನ ನೋಡ್ತಾ ಇರ್ತಾರೆ, ಸರ್ ನಾವು ಸಿನಿಮಾಗ್ ನಾವು ಹೋಗ್ಬೇಕು, ನಾವೊಂದ್ ಕ್ಯಾರೆಕ್ಟರ್ ಮಾಡ್ಬೇಕು, ನಾವು ಒಬ್ಬ ಹೀರೋಗಳ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಇರುತ್ತೆ. ಸರ್ ಏನ್ ಗೊತ್ತಾ, ಇವಾಗ ಮೊನ್ನೆ ರೀಸೆಂಟ್ಲಿ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದೆ, ಓಕೆ. ಈ ಡೆವಿಲ್ ಸಿನಿಮಾದಲ್ಲಿ ಹಿಂಗ್ ಆಕ್ಟ್ ಮಾಡಿದೀನಿ, ಹ್ಮ್. ತುಂಬಾ ಖುಷಿ ಆಗ್ತಿದೆ ಅಂತ. ಹ್ಮ್. ಸೊ ಅದ್ರಲ್ಲಿ ಒಂದ್ 2-3 ಕಮೆಂಟ್ ಮಾಡಿದ್ರು. ಹ್ಮ್. ಸೊ ಅದೇನ್ ಮಹಾ ದೊಡ್ಡ ಡೈಲಾಗು, ಹ್ಮ್. ಅದೇನು ಅಂತ ಪೋಸ್ಟ್ ಮಾಡಿದೀರಾ ಅಂತ ನಗೋ ತರ ಏನೋ ಒಂದು ಫನಿಯಾಗಿ ಹಾಕಿದ್ರು. ಓಕೆ. ಸೊ ನಂಗೆ ಅನ್ಸಿದ್ದು ನನ್ ಪ್ರಕಾರ ಏನ್ ಗೊತ್ತಾ, ಅದು ಡೈಲಾಗ್ ಚಿಕ್ಕದೇ ಇರ್ಬೋದು, ಹ್ಮ್. ಬಟ್ ದರ್ಶನ್ ಸರ್ ಸಿನಿಮಾದಲ್ಲಿ ಒಂದ್ ಚಿಕ್ಕದಾಗಿ ಒಂದು ಪಾತ್ರ ಸಿಕ್ಕರೆ ಸಾಕಪ್ಪ ಅಂತ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಯ್ತಿದ್ದಾರೆ. ಹೌದು, ಎಷ್ಟೋ ಹೌದು. ಜನ ನಮ್ಮಂತ ಹುಡುಗರು ಕಲಾವಿದರು, ಎಷ್ಟೋ ಕಲಾವಿದರು ಕಾಯ್ತಾ ಇದಾರೆ ಹ್ಮ್. ದರ್ಶನ್ ಸರ್ ಸಿನಿಮಾದಲ್ಲಿ ಈ ತರ ಸೊ ಆ ಅದೃಷ್ಟ ನನ್ಗಿದೆ, ಓಕೆ. ಸಿಕ್ಕಿದೆ. ಹ್ಮ್. ಯಾರೆಷ್ಟೇ ಏನೇ ಕಾಮೆಂಟ್ ಮಾಡಿದ್ರು ನನ್ಗೆ ಏನ್ ಅನ್ಸಲ್ಲ ಸರ್, ನನ್ಗೆ ಖುಷಿನೇ. ಹ್ಮ್. ಅದು ಗಿಲ್ಲಿ ನಟ ಅವ್ರ ಜೊತೆ ಆತರ ಸಿಕ್ಕಿದ್ದು ತುಂಬಾ ಖುಷಿ ಕೊಟ್ಟಿದೆ. ಓಕೆ. ಸೊ ಈ ತರ ಜರ್ನಿ ಹೋಗ್ತಾ ಇದೆ ನಿಮ್ದು. ಹೋಗ್ತಾ ಇನ್ನು ಒಂದೇ ಎಲ್ಲೋ ದಾರಿ ಸಿಗತ್ತೆ ಹ್ಮ್. ಅನ್ನೋ ದಾರಿ ಅದ್ ನಿಮ್ಮಿಂದ ಸರ್. ಓಕೆ.
ಅದೇ ನಿಮ್ದು ಏನ್ ಅಪ್ಕಮಿಂಗ್ ಏನ್ ಪ್ರಾಜೆಕ್ಟ್ ಅಂತ ಅದೇ ಇವಾಗ ಒಂದ್ ಹೇಳಿದ್ರಿ ನಾನೊಂದು ಆಲ್ಬಮ್ ಸಾಂಗ್ ಮಾಡ್ಬೇಕು ಅಂತ. ಹಾ ಸರ್. ಸೊ ಆತರ ಅಂದ್ರೆ ನೀವು ಒಂದ್ ಯಾರಿಗಾದ್ರೂ ಒಂದ್ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಮನೆ ಮಾಡ್ಬೋದು ಕ್ಯಾಮ್ರಾ ನೀವು ಇದ್ ಮಾಡ್ಕೊಂಡು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಿಮ್ಗೆ ಏನ ಯಾಕಂದ್ರೆ ನೋಡ್ತಾ ಇರ್ತಾರೆ ಅದೇ. ನೀವಂತ ಎಕ್ಸಾಕ್ಟ್ ಗೊತ್ತಿರಲ್ಲ. ಹಾ ಸೊ ಸರ್. ಅವ್ರಿಗೆ ಒಂದ್ ನಿಮ್ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಚಾನ್ಸು ಸಿಗ್ಬೋದು. ಅದೇ ಸರ್, ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಿದು. ಹ್ಮ್. ಇದ್ರ ಮುಖಾಂತರವಾಗಿ ನಾನು ಸಿನಿಮಾಗಳಲ್ಲಿ ಇದು ಈಗ ನಾನೇನು ದೊಡ್ಡ ಕ್ಯಾರೆಕ್ಟರ್ ಸಿಗ್ಬೇಕು ಅಂತ ಏನಿಲ್ಲ. ಓಕೆ. ಹೀರೋಗಳ ಜೊತೆ ತಮ್ಮನಾಗಿ ತಮ್ಮನ್ ಕ್ಯಾರೆಕ್ಟರ್ ಹ್ಮ್. ಅಥವಾ ಏನೋ ಒಂದು ಅವ್ರ ಜೊತೆ ಮಾತಾಡೋ ತರ ಹ್ಮ್. ಏನೋ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇದೀನಿ. ಹ್ಮ್. ಸೊ ಆತರ ಸಿಕ್ಕರೆ ತುಂಬಾ ಖುಷಿ ಸರ್. ಸೊ ಅದೇ ಅಂದ್ರೆ ಇವಾಗ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ ಡೆವಿಲ್. ಹಾ, ಇವಾಗ ಸರ್. ಆಲ್ರೆಡಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಅದು So ಫಸ್ಟ್ ನಿಮಗೆ- ಸ್ಟೆಪ್ ಸರ್. ಹ್ಮ್. ಇದು 2ನೇ ಸ್ಟೆಪ್. ನಿಮ್ ಜೊತೆ ಮಾತಾಡ್ತಿರೋದು ಓಕೆ. ಹಿಂಗೆ ಸ್ಟೆಪ್ ಟು ಸ್ಟೆಪ್ ಸಿಗ್ತಾ ಹೋದ್ರೆ ತುಂಬಾ ಖುಷಿ. ಓಕೆ. ನಾನು ಸಿನಿಮಾ ಇದ್ರಲ್ಲೇ ಇಲ್ಲ. ಹ್ಮ್. ಆ ರಾತ್ರಿ ಹೊತ್ತು ನಾವು ಟೀ ಬಿಸ್ನೆಸ್ ಮಾಡ್ತೀವಿ ಸರ್. ಹ್ಮ್ ಹ್ಮ್ ಹ್ಮ್. ಟೀ ಮಾರೋದು ಎಲ್ಲಿ? ಸರ್. ಇದು ದೇವನಹಳ್ಳಿ ಏರ್ಪೋರ್ಟ್ ಹ್ಮ್, ರೋಡ್ ಹ್ಮ್. ಅಲ್ಲಿ ನಂದಿ ಹಿಲ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಹೌದೌದು. ಎಲ್ಲ ಹೋಗ್ತಾ ಇರ್ತಾರೆ ಹ್ಮ್. ಬೈಕ್ ಮೇಲೆ ನೈಟ್ ಹೊತ್ತು. ಹೌದು. ಸೊ ತುಂಬಾ ವ್ಯಾಪಾರ ಆಗುತ್ತೆ ಸರ್. ಅಲ್ಲಿ ನೈಟ್ ಹೊತ್ತು ನಮ್ಮ ಅಣ್ಣವ್ರು ಹೋಗ್ತಾರೆ, ಅವ್ರಿಗೆ ಟೀ ಇಟ್ಕೊಡೋದಾಗ್ಲಿ ಹ್ಮ್ ಹ್ಮ್. ಎಲ್ಲ ಮಾಡ್ತೀನಿ. ಹೆಲ್ಪ್ ಅಂದ್ರೆ ನಿಮ್ ಬ್ರದರ್ ಜೊತೆ ನೀವು ಬ್ರದರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಹ್ಮ್. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಶೂಟಿಂಗ್ ಅಂತ ಬಂದಾಗ ಹ್ಮ್. ಈ ಕಡೆ ಹೋಗ್ತೀನಿ ಸರ್. ಶೂಟಿಂಗ್ ಶೂಟಿಂಗ್ ಇರೋ ಟೈಮ್ ಅಲ್ಲಿ ಅದು ಇಲ್ಲಾಂದ್ರೆ ಆಲ್ಬಮ್ಸ್ ಇದು ಶಾರ್ಟ್ ಫಿಲ್ಮ್ಸ್ ನಮ್ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಹ್ಮ್. ಸೊ ನೀನೇ ಬರ್ಬೇಕು ಶಿವಾಜಿ, ಹ್ಮ್. ಈ ತರ ಡೈರೆಕ್ಷನ್ ಮಾಡ್ಕೊಡು, ಈ ತರ ಕ್ಯಾಮರಾ ಮಾಡ್ಕೊಡು, ಈ ತರ ಪೋಸ್ಟ್ ರೆಡಿ ಮಾಡ್ಕೊಡು. ಹ್ಮ್. ಈ ಕಡೆ ಫ್ರೀ ಇದ್ದಾಗ ಶೂಟಿಂಗ್ ಇದ್ದಾಗ ಶೂಟಿಂಗ್. ಅಂದ್ರೆ ಇದು ವರ್ಕ್ ರೆಗ್ಯುಲರ್ ಮಾಡ್ತಾ ಇರ್ತಾರೆ. ಇದು ಒಂದು ಟೀ ಶಾಪ್ ಬಿಸ್ನೆಸ್. ಅದು ಡೈಲಿ ಇರುತ್ತೆ ಸರ್. ಓಕೆ. ಅಂದ್ರೆ ನಮ್ಗ ಒಂದೊಂದ್ ವಾರ ಒಂದೊಂದ್ ತಿಂಗಳವರೆಗೂ ಶೂಟಿಂಗ್ ಔಟ್ ಸೈಡ್ ಬಂದ್ಬಿಡುತ್ತೆ ಸರ್. ಓಕೆ. ಗ್ಯಾಂಗ್ ಆಗಿ ಆರ್ಟಿಸ್ಟ್ ಗಳಾಗಿ ಹ್ಮ್. ಆ ಕಡೆ ಹೋಗ್ಬಿಡ್ತೀವಿ ಸರ್. ನೈಟ್ ಶೂಟ್ ಡೇ ಶೂಟ್ ಇರಂತ ಇರುತ್ತೆ. ಹ್ಮ್. ಆ ಕಡೆ ಹೋಗ್ಬಿಡ್ತೀವಿ. ಹ್ಮ್. ಮನೆಗಂತ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ನಂಗೆ ಆಗೋಷ್ಟು. ಹ್ಮ್. ಅಂದ್ರೆ ಇವಾಗ ಸಹ ಕಲಾವಿದ್ರು ಅಂದ್ರೆ ಇವಾಗ ಚಿಕ್ಕ ಚಿಕ್ಕ ಪುಟ್ ಕಲಾವಿದರಿಗೆ ಹಾ ಸರ್. ಕೆಲವು ಸೆಟ್ ಅಲ್ಲಿ ಕೆಲವು ಆಕ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಅಷ್ಟು ಏನು ಮರ್ಯಾದೆ ಸಿಗಲ್ಲ, ಅಷ್ಟು ನೋಡ್ಕೊಳಕ್ ಚೆನ್ನಾಗ್ ವ್ಯವಸ್ಥೆ ಇರಲ್ಲ, ಊಟನೇ ಕೊಟ್ಟಿರಲ್ಲ ಒಂದ್ಸಲಿ ಅಂತ ಒಂದು ಇದಿರುತ್ತೆ, ಒಂದು ಟಾಕ್. ಸೊ ನಿಮ್ಗೆ ಡೆವಿಲ್ ಅಲ್ಲಿ ಏನಾರ ಆತರ ಆಯ್ತಾ ಅಂತ? ಇಲ್ಲ ಸರ್. ಹ್ಮ್. ನಾನ್ ನೋಡಿದ ಪ್ರಕಾರ ಹ್ಮ್. ಯಾರನ್ನೂ ಕೇವಲ ನೋಡಲ್ಲ ಸರ್. ಹ್ಮ್. ಅಂದ್ರೆ ಇವಾಗ ನಾವು ಗ್ಯಾಂಗ್ ಆರ್ಟಿಸ್ಟ್ ಆಗಂತ ಹೋದ್ರೆ ಹ್ಮ್. ಫೈಟರ್ ಅಂತ ಇರ್ತಾರೆ ಸರ್, ನಮ್ಕಿಂತ ಸ್ವಲ್ಪ ಮೇಲ್ ಅವರು. ಹ್ಮ್. ನಾವು ಗ್ಯಾಂಗ್ ಆರ್ಟಿಸ್ಟ್ ಅಂದ್ರೆ ಹ್ಮ್. ಇವಾಗ ನಮ್ಕಿಂತ ಸ್ವಲ್ಪ ಇದಿರೋರು ಜೂನಿಯರ್ ಆರ್ಟಿಸ್ಟ್. ಓಕೆ. ನಾವು ಡೈಲಾಗ್ ಆರ್ಟಿಸ್ಟ್ ಗ್ಯಾಂಗ್ ಆರ್ಟಿಸ್ಟ್ ಅಂತ ಸ್ವಲ್ಪ ಹೋಗ್ತೀವಿ. ಹ್ಮ್. ನಮ್ಕಿಂತ ಜಾಸ್ತಿ ಫೈಟ್ರು. ಹ್ಮ್. ಸೊ ನಮ್ಮಲ್ಲೇ ಜಾಸ್ತಿ ಇವನ ಏನ್ ಜೊತೆ ಮಾತಾಡ್ಬೇಡ ಮೇಲೆ ಅಂತ ಇರ್ತಾರಲ್ಲ ಅವ್ರು ಹಂಗ್ ಮಾಡ್ತಾರೆ. ಬಟ್ ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಇರ್ತಾರೆ, Okay. ಅವ್ರ ತರ ಅವ್ರು ಯಾವ ತರ ಈ ತರ ನೋಡ್ಕೊಳಲ್ಲ. ಎಲ್ರು ಒಂದೇ ತರ ನೋಡ್ತಾರೆ. ಹ್ಮ್. ಊಟದಾಗ್ಲಿ ಇರೋಕೆ ವ್ಯವಸ್ಥೆ, ರೂಮ್ ಆಗ್ಲಿ ಹ್ಮ್. ಆತರ ಎಲ್ಲ ಏನ್ ಕಡಿಮೆ ಇರಲ್ಲ ಸರ್. ಎಲ್ಲ ವ್ಯವಸ್ಥೆಗಳು ಮಾಡಿರ್ತಾರೆ. ಓಕೆ. ಎಲ್ರು ಅಷ್ಟೇ ಇರುತ್ತೆ ಸರ್. ಹ್ಮ್. ತುಂಬಾ ಖುಷಿ ಆಗುತ್ತೆ ಸರ್. ಈ ಸಿನಿಮಾದಲ್ಲಿ ಕಾಲ ಕಳೆಯೋದೇ ಒಂಥರ ಖುಷಿ. ಒಂದು ದೊಡ್ಡ ದೊಡ್ಡ ಹೀರೋಗಳನ್ನ ನೋಡ್ಕೊಂಡು ಅಲ್ಲಿ ಕಾಲ ಕಳೀತಾರೆ. ಹ್ಮ್. ತುಂಬಾ ಖುಷಿ ಕೊಡುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ಇವಾಗ ಜಸ್ಟ್ ನಿಮ್ ಮುಂದೆ ಒಂದು ಹಾಡು ಹಾಡಿದೆ. ನಾನ್ ಬರ್ದಿರೋ ಅಂತ ಇದ್ರ ಹಾಡಲ್ಲಿ ಒಂದ್ 2 ಲೈನ್ ನಿಮ್ ಮುಂದೆ ಹಾಡಿದೆ. ಅದ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಅದಿನ ಆಲ್ಬಮ್ ಸಾಂಗ್ ಆಗಿ ಚೆನ್ನಾಗಿ ಬರುತ್ತೆ. ಅದು ನಿಮ್ ಮುಂದೆ ತರ್ತೀನಿ. ಆ ಪ್ರಯತ್ನ ಮಾಡ್ತಾ ಇದೀನಿ. ಒಂದ್ ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು ನನ್ಗೆ. ಅಲ್ಲಿವರೆಗೂ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೇ ಖಂಡಿತ ನಾನು ಕೂಡ ಒಂದು ಸಾಹಿತ್ಯ ಕೇಳ್ದೆ ಅವ್ರ ಬಾಯಲ್ಲಿ. ಚೆನ್ನಾಗಿತ್ತು, ಸಾಹಿತ್ಯ ಕೂಡ ಚೆನ್ನಾಗಿತ್ತು, ಅವರ ಒಂದು ಹಾಡುಗಾರಿಕೆ ಕೂಡ ಹಂಗೆ ಚೆನ್ನಾಗಿತ್ತು. ಸೊ 100% ಈ ವಿಡಿಯೋ ನೋಡಿದ್ರೆ ಯಾರಾದ್ರೂ ಅಟ್ಲೀಸ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಆ ಆಲ್ಬಮ್ ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗಿ ನಿಮ್ಗೆ ಒಳ್ಳೆ ಅವಕಾಶಗಳು ಜಾಸ್ತಿ ಸಿಗ್ಲಿ ಅಂತ ಕೂಡ ಬಾಸ್ ಟಿವಿ ಕಡೆಯಿಂದ ಮತ್ತೆ ನಮ್ಗೂ ನಿಮ್ ಕಡೆ ವಿಶ್ ಆಗಿರುತ್ತೆ. ಆಲ್ ದ ಬೆಸ್ಟ್ ಬ್ರದರ್, ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೆ ಅವಕಾಶಗಳು ಬರ್ಲಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವು ನಮ್ಗೆ ಮತ್ತೊಂದು ಇಂಟರ್ವ್ಯೂ ಕೊಡೋ ತರ ಬೆಳಿಲಿ ಅಂತ ನಾವು ಕೇಳ್ಕೊಳ್ತೀವಿ. ಸಪೋರ್ಟ್ ಸರ್ ನಿಮ್ದು. ಓಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ಡೆವಿಲ್ ಚಿತ್ರದಲ್ಲಿ ನಟಿಸಿದ ಸಹ ಕಲಾವಿದ ಶಿವಾಜಿ ಅವರ ಮಾತು. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ವಿಶೇಷ ಕಲಾವಿದ ಅಥವಾ ಅತಿಥಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.